ಜಯಂತ್ ಟಿ ಅವರು RTI ಮೂಲಕ ತಾವು ತೆಗೆದುಕೊಂಡ ದಾಖಲೆಗಳನ್ನ ಮೀಡಿಯಾಗಳ ಮುಂದೆ ರಿಲೀಸ್ ಮಾಡಿದ್ರು, ಕೊಟ್ಟಿದ್ದಾರೆ. ಆದರೆ ಬೇರೆ ಯಾವ ಮೀಡಿಯಾದವರು ಅದನ್ನು ಒಟ್ಟಾಗಿ ಇಟ್ಟು ನೋಡುವ ಸಾಹಸಕ್ಕೋ ಅಥವಾ ಆ ಕೆಲಸಕ್ಕೋ ಕೈ ಹಾಕಲಿಲ್ಲ. ನಿಮ್ಮೊಬ್ಬರಿಗೆ ಆ ಥರ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಲಂಜರ್ಗಳನ್ನು ಬರೆದಿರುವಂಥ ವ್ಯಕ್ತಿ ಇದ್ದಾರಲ್ಲ, 20-25 ವರ್ಷದ ಲಂಜರ್ಗಳನ್ನು ಒಬ್ಬನೇ ವ್ಯಕ್ತಿ ಬರೆದಿದ್ದಾರೆ. ಒಬ್ಬಂದೇ ಹ್ಯಾಂಡ್ ರೈಟಿಂಗ್ ಕಾಣಿಸುತ್ತೆ, ಒಂಚೂರು ವ್ಯತ್ಯಾಸನೇ ಇಲ್ಲ, ಬದಲಾವಣೆನೇ ಇಲ್ಲ. ಅಲ್ಲಿಗೆ ವೋಚರ್ ತುಂಬಿಸ್ತಾ ಇದ್ದ ವ್ಯಕ್ತಿನೇ ಸೈನ್ ಮಾಡಿರೋದು. ಅಂದರೆ ನೀವು ಹೇಳ್ತಾ ಇರೋದು ಗ್ರಾಮ ಪಂಚಾಯತಿಗೆ ಉದಾಹರಣೆಗೆ ಪೊಲೀಸ್ನವರು ಈ ಥರ ಒಂದು ಅನಾಥ ಶವ ಸಿಕ್ಕಿದೆ, ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ, ವಾರಸುದಾರ ಹುಡುಕಿದ್ದೀವಿ ಅಂತ ಹೇಳಿದಾಗಲೂ ಕೂಡ, ಅಥವಾ ವಾರಸುದಾರ ಹುಡುಕಿದ್ರೆ ಹುಡುಕಿಲ್ಲ, ವಾರಸುದಾರ ಸಿಕ್ಕಿಲ್ಲ, ಇದನ್ನು ಬರಿಯಲ್ ಮಾಡಿ ಅಂತ ಪಂಚಾಯತಿಗೆ ಲೆಟ್ರ್ ಬರೆದಾಗಲೂ ಕೂಡ ಪಂಚಾಯತಿಗೆ ಅದರದೇ ಆದ ಕೆಲವು ಪ್ರೊಸೀಜರ್ಗಳು ಇರ್ತಾವ. ಇನ್ನು ಉಳಿದ ಪ್ರೊಸೀಜರ್ಗಳು ಫೋಟೋ ಸ್ಟುಡಿಯೋದು ವೋಚರ್ಸ್ ಇದೆ, ನೀವೇ ಕೊಟ್ಟಿರೋ ವೋಚರ್ಸ್ 12 ಆದಮೇಲೆ, ಅಂದರೆ ಸೌಜನ್ಯ ಕೇಸ್ ಆದಮೇಲೆ ಇವರೆಲ್ಲರೂ ಹೇಳ್ತಾ ಇರೋದು ನೋಡಿದಾಗ ಒಂದು ಕಡೆ ಪಂಚಾಯತಿಯವರು ಅಂತ್ಯ ಸಂಸ್ಕಾರ ಮಾಡಿಸಿರುವ ಸಾಧ್ಯತೆಗಳು ಕಡಿಮೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನೊಂದು ಅವರೆಲ್ಲೂ ಜಾಗನೇ ತೋರಿಸ್ತಾ ಇಲ್ಲ ಎಲ್ಲಿ ಹೂತಾಕಿದ್ದೀವಿ ಅನ್ನೋದನ್ನು. ಅಟ್ ದ ಸೇಮ್ ಟೈಮು ಇದು ಅಧಿಕೃತ ಹೂತಾಕ್ಸಿದ್ದು ಅಂತ ಹೇಳ್ತಾ ಇದ್ದಾರೆ ಪಂಚಾಯತಿಯಿಂದನೇ. ಅಕಸ್ಮಾತ್ ಚಿನ್ನಯ್ಯ ತೋರಿಸ್ದಾಗ ಸಿಕ್ಬಿಟ್ರೆ ಅಂತ. ಇದರ ಅರ್ಥ ಚಿನ್ನಯ್ಯ 100 ಶವಗಳನ್ನು ಹೂತಾಕಿರುವುದಂತೂ ನಿಜ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಈ ವಿಷಯಗಳಿಂದ ಈಚೆ ಬರ್ತಾ ಇರ್ತಕ್ಕಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆ ಥರ ತೋರ್ಸೋದು ಬೇಡ ಸರ್, ಹೂತಾಕಿರೋ ಜಾಗ ತೋರ್ಸೋದು ಬೇಡ, ದಾಖಲೆ ಕೊಡಿ. ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳ ರಿಯಾಲಿಟಿ ಚೆಕ್ ವಿತ್ ದಿನು ಈ ಒಂದು ಸರಣಿಯ 3ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಮೊದಲನೇ ಸಂಚಿಕೆಯಲ್ಲಿ ನಾವು ಕೇಸ್ ನಂಬರ್ 39/2025 ಅಂದರೆ ಏನು, ಮತ್ತು ದಿನೇಶ್ ರವ್ರಿಗೆ ಧರ್ಮಸ್ಥಳ ಕೇಸ್ನಲ್ಲಿ ಅಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. 2ನೇ ಸಂಚಿಕೆಯಲ್ಲಿ ಚಿನ್ನಯ್ಯ ಬಂದಿದ್ದು, ಚಿನ್ನಯ್ಯನ ಇಂಟರ್ವ್ಯೂ ಇವರು ಮೊದಲೇ ಹೇಗೆ ತಗೊಂಡ್ರು, ಅದರಲ್ಲಿ ಆತ ಹೇಳಿದ್ದೇನು, ಮತ್ತು ನಂತರ ಆದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅಲ್ಲಿ ಬಂದಂಥ ಅತಿ ಮುಖ್ಯ ವಿಷಯ ಏನು ಅಂತಂದರೆ, ಚಿನ್ನಯ್ಯನ ಇಂಟರ್ವ್ಯೂ ಮಾಡಿದಾಗ ಮತ್ತು ಅಲ್ಲಿ ಒಟ್ಟು ಬೆಳವಣಿಗೆ ಗಮನಿಸಿದಾಗ ದಿನೇಶ್ ರವ್ರಿಗೆ ಚಿನ್ನಯ್ಯ 100 ಶವಗಳನ್ನ ಹೂತಿಟ್ಟಿರೋದು ನಿಜ ಅಂತ ಅನಿಸಿದೆ. ಸಾವಿರಾರು ಅಲ್ಲ, 100 ಶವಗಳನ್ನ ಹೂತಿಟ್ಟಿರೋದು ನಿಜ ಅಂತ ದಿನೇಶ್ ಅವ್ರಿಗೆ ಅನಿಸಿದೆ. ಆದರೆ ಈ 100 ಶವಗಳನ್ನ ಹೂತಿಟ್ಟಿರೋದು ನಿಜ ಅನ್ನೋದು ಆಗಬೇಕಾದ್ರೆ 100 ಶವಗಳು ಅಥವಾ 10 ಶವಗಳು ಧರ್ಮಸ್ಥಳದಲ್ಲಿ 20-25 ವರ್ಷಗಳ ಅವಧಿನಲ್ಲಿ ಅಸಹಜವಾಗಿ ಸಿಕ್ಕಿದ್ವು ಅಥವಾ ಅಸಹಜವಾದ ಸಾವುಗಳಾಗಿದ್ವು, ಮತ್ತು ಅವು ಅಕ್ರಮವಾಗಿಯೋ ಸಕ್ರಮವಾಗಿಯೋ ಹೂತಾಕಲ್ಪಟ್ಟಿವೆ ಅನ್ನೋದಕ್ಕೆ ದಾಖಲೆಗಳನ್ನ ಕೊಡಬೇಕಾಗ್ತದೆ. ಬರೀ ಬಾಯಿ ಮಾತಲ್ಲಿ ಇವೆಲ್ಲ ಆಗಲ್ಲ. ಈ ಒಂದು ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ RTI ಮೂಲಕ ತೆಗೆದುಕೊಂಡಂಥ ದಾಖಲೆಗಳನ್ನ ಇಟ್ಟುಕೊಂಡು ದಿನೇಶ್ ರವರು ಅವರ ಡಿಟಾಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ವಿಷಯಗಳನ್ನ ಬಹಿರಂಗಪಡಿಸಿದರು. ನಾವು ಅದನ್ನೇ ಇಟ್ಟುಕೊಂಡು ಈಗ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು ಏನು, ಗ್ರಾಮ ಪಂಚಾಯತಿಯಿಂದ ಯಾವ ರೀತಿಯ ದಾಖಲೆಗಳನ್ನ ಇವ್ರ ಈಚೆ ತೆಗೆದ್ರು, ಆ ದಾಖಲೆಗಳನ್ನ ನೋಡಿದಾಗ ಇವರಿಗೆ ಅಲ್ಲಿ ಅಸಹಜ ಸಾವುಗಳಾಗಿದ್ದು ನಿಜ, 100 ಶವಗಳು ಅಕ್ರಮವಾಗಿ ಹೂತಾಕಲ್ಪಟ್ಟಿರುವುದು ನಿಜ ಅಂತ ಯಾಕೆ ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಇದು ತುಂಬ ಮುಖ್ಯ ವಿಷಯ. ಯಾಕೆ ಅಂತಂದರೆ ಧರ್ಮಸ್ಥಳದಲ್ಲಿ ಏನು ಅಸಹಜ ಸಾವುಗಳಾಗಿದೆ ಅಂತ ಕೇಳಿ ಬರ್ತಾ ಇದೆಯೋ, ಅದಕ್ಕೆ ಪೂರಕವಾಗಿ ಒಬ್ಬ ವ್ಯಕ್ತಿ ಬಂದು ಹಿಂಗೆ ಹೂತಾಕ್ದೆ ಅಂತೇಳಿ SIT ಫಾರ್ಮ್ ಆಗಿ ಏನು ದೊಡ್ಡ ಒಂದು ಇದು ನಡೀತಾ ಇದೆಯೋ, ಇದೆಲ್ಲದರ ಹಿನ್ನೆಲೆ ಇರೋದೇ ಈ ಒಂದು ಧರ್ಮಸ್ಥಳದಲ್ಲಿ ಸಾವುಗಳಾಗಿತ್ತು ಅಂತ, ಅದಕ್ಕೆ ಪೂರಕವಾದ ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ದಿನೇಶ್ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಹತ್ರನ ಇದನ್ನ ತಿಳ್ಕೊಳ್ಳೋಣ. ದಿನೇಶ್ ಅವರೇ, ಈ 3ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಈಗ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ RTI ಮೂಲಕ ತೆಗೆದಂಥ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿದ್ರಿ. RTI ದಾಖಲೆಗಳನ್ನ ನೀವೇ ತೊಗೊಂಡ್ರ ಮತ್ತು ಬೇರೆಯವರು ತಗೊಂಡಿದ್ದನ್ನು ನೀವು ಪಡ್ಕೊಂಡು ಅದನ್ನು ಅನಲೈಸ್ ಮಾಡಿದ್ರ? ಇಲ್ಲ, ಜಯಂತ್ ಟಿ ಅಂತ ಹೇಳಿ ಸೌಜನ್ಯ ಹೋರಾಟಗಾರ, ಅವರು RTIನ ಅಪ್ಲೈ ಮಾಡಿ ತಗೊಂಡು, ಅವರು RTI ಕಾರ್ಯಕರ್ತ ಕೂಡ, RTI ಕಾರ್ಯಕರ್ತರು ಕೂಡ ಹೌದು. ಅವರು ಅಪ್ಲೈ ಮಾಡಿ ತಗೊಂಡು ಅದನ್ನು ಮೀಡಿಯಾಗೆ ಅದನ್ನು ಕೊಟ್ಟಿದ್ರು, ಕರೆದು ಮೀಡಿಯಾಗಳಿಗೆಲ್ಲರೂ ಕಾಪೀಸ್ ಕೊಟ್ಟಿದ್ರು. ನಾನು ಆಮೇಲೆ ಅದನ್ನು ತರಿಸ್ಕೊಂಡು ನಾನು ಅದನ್ನು ಸುಮಾರು 1 ವಾರಗಳ ಕಾಲ ಸ್ಟಡಿ ಮಾಡಿದೆ. ನಾನು ನೋಡಿದ ತಕ್ಷಣ ಅದೇನು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅದನ್ನು ಬೇರೆ ಬೇರೆ ಒಂದೊಂದು ಕೇಸ್ ಸಂಬಂಧಪಟ್ಟಂಗೆ ಒಂದೊಂದು ಬಿಡಿಯಾಗಿ ದಾಖಲೆಗಳಿದ್ದಾವೆ. ಒಂದೊಂದು ಸಪ್ರೇಟಾಗಿ ನೋಡಿದ್ರೆ ನಿಮಗೇನು ಅದರಲ್ಲಿ ವಿಶೇಷ ಅಂತ ಅನಿಸಲ್ಲ, ಅದರಲ್ಲೇನೋ ಕಾಣಿಸಲ್ಲ. ಆದರೆ ಅಷ್ಟೂ ದಾಖಲೆಗಳನ್ನು ಒಟ್ಟಾಗಿ ಇಟ್ಕೊಂಡು ನೋಡಿದಾಗ ಆಗ ನಿಮಗೆ ಬೇರೆ ಬೇರೆಯಾದ ಅಂಶಗಳು ನಿಮ್ಗೆ ಗೋಚರಿಸೋಕ್ಕೆ ಶುರುವಾಗುತ್ತೆ. ನನಗೆ ಅದು ಫೀಲ್ ಆಗೋಕ್ಕೆ ಶುರುವಾಯಿತು. ಅಂದರೆ ಜಯಂತ್ ಟಿ ಅವರು RTI ಮೂಲಕ ತಾವು ತೆಗೆದುಕೊಂಡ ದಾಖಲೆಗಳನ್ನ ಮೀಡಿಯಾಗಳ ಮುಂದೆ ರಿಲೀಸ್ ಮಾಡಿದ್ರು, ಕೊಟ್ಟಿದ್ದಾರೆ. ಆದರೆ ಬೇರೆ ಯಾವ ಮೀಡಿಯಾದವರು
ಅದನ್ನು ಒಟ್ಟಾಗಿ ಇಟ್ಟು ನೋಡುವ ಸಾಹಸಕ್ಕೋ ಅಥವಾ ಆ ಕೆಲಸಕ್ಕೋ ಕೈ ಹಾಕಲಿಲ್ಲ, ನಿಮ್ಮೊಬ್ಬರಿಗೆ ಆ ಥರ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮೊದಲನೇದಾಗಿ? ಇಲ್ಲ, ನನಗಿದ್ದು ಈ ಕೆಲಸದಲ್ಲಿ ಭಾಳ ಆಸಕ್ತಿ ಜಾಸ್ತಿ ಮೊದಲಿಂದಲೂ ಕೂಡ. ದಾಖಲೆಗಳನ್ನ ನೋಡಬೇಕು ಅಂದರೆ ಭಾಳ ಖುಷಿಯಾಗಿ ನೋಡ್ತೀನಿ ನಾನು. ಎಷ್ಟು ಕಡತಗಳನ್ನು ಇಟ್ಕೊಂಡು ಅದನ್ನು ತುಂಬ ಪರಿಶೀಲನೆ ಮಾಡಿ ನೋಡೋದು ಭಾಳ ಆಸಕ್ತಿಯ ವಿಷಯ ನನಗೆ. ಈ ಥರದ ಜರ್ನಲಿಸಮ್ ಭಾಳ ಇಷ್ಟ ನನಗೆ. ಹಾಗಾಗಿ ಇದನ್ನು ನಾನು ನೋಡ್ತಾ ಹೋದಾಗ ನನಗೆ ಧಡಾರ್ ಅಂತ ಕಣ್ಣಿಗೆ ಫಸ್ಟು ಫ್ಲ್ಯಾಶ್ ಆಗಿದ್ದು ಅಥವಾ ಕಣ್ಣಿಗೆ ಬಿದ್ದಿದ್ದೇನು ಅಂದರೆ, ಆ ಲಡ್ಜರ್ ಏನಿದೆ ಅವ್ರ 3 ಥರದ ದಾಖಲೆಗಳು ನಿಮ್ಗೆ ಸಿಗುತ್ತೆ ಅಲ್ಲಿ. ಒಂದು ಪೊಲೀಸರಿಂದ ಒಂದು ರಿಕ್ವೆಸ್ಟ್ ಬರುತ್ತೆ, ಈ ಥರದೊಂದು ಬಾಡಿ ಸಿಕ್ಕಿದ್ದನ್ನು ನೀವು ಸಂಸ್ಕಾರ ಮಾಡಬೇಕು ಅಂತ, ಅಥವಾ ಈ ಥರದೊಂದು ಬಾಡಿ ಸಿಕ್ಕಿದೆ ಅದನ್ನು ನಾವು ನಗರ ಪಂಚಾಯತ್ ವತಿಯಿಂದ, ಬೆಳ್ತಂಗಡಿ ನಗರ ಪಂಚಾಯತಿ ವತಿಯಿಂದ ನಾವು ದಫನ್ ಮಾಡಿದ್ದೀವಿ, ನಿಮ್ಮ ಮಾಹಿತಿಗಾಗಿ ಇದನ್ನು ಹೇಳ್ತಾ ಇದ್ದೀವಿ ಅನ್ನೋಂಥ ಪತ್ರ. 2 ಥರದ ಪತ್ರಗಳು ಬರುತ್ತೆ. ಅದನ್ನು ಧರ್ಮಸ್ಥಳ OP ಅಂತ ಔಟ್ ಪೋಸ್ಟಿಂದ ಒಂದು ಲೆಟರ್ ಬರ್ತಾ ಇರುತ್ತೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅಂದರೆ ಸಾಧಾರಣವಾಗಿ PDO ಬರೀತಾರೆ, ಎಲ್ಲರೂ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ. ಅಂದರೆ ನೀವು ಮಾತಾಡ್ತಾ ಇರ್ತಕ್ಕಂಥ ಯಾವ ಬಾಡಿಗಳ ಬಗ್ಗೆ ಮಾತಾಡ್ತಾ ಇದ್ರು, ಡೆಡ್ ಬಾಡಿಗಳ ಬಗ್ಗೆ, ಅಷ್ಟು ಡೆಡ್ ಬಾಡಿಗಳು ಧರ್ಮಸ್ಥಳದಲ್ಲೇ ಸಿಕ್ಕಿರ್ತಕ್ಕಂಥವು. ಆದರೆ ಕೆಲವು ಬೆಳ್ತಂಗಡಿ ನಗರ ಪಂಚಾಯತಿ ವತಿಯಿಂದ ಅಂತ್ಯ ಸಂಸ್ಕಾರಕ್ಕೊಳಗಾಗಿದೆ. ಅಂಥ ವಿಷಯದಲ್ಲಿ ಪೊಲೀಸನವರು ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಇಂಥ ಒಂದು ಶವ, ಇದನ್ನು ಬೆಳ್ತಂಗಡಿ ಗ್ರಾಮ ಪಂಚಾಯತಿಯಿಂದ ಅಂತ್ಯ ಸಂಸ್ಕಾರ ಮಾಡಿಸಿದ್ದೀವಿ ಅಂತ ಬರೀತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನು ಕೆಲವು ಕೇಸಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಅಂತ್ಯ ಸಂಸ್ಕಾರ ಮಾಡಿ ಅಂತ ಬರುತ್ತೆ. ಇದು 2 ಥರದ ಪತ್ರಗಳು ಪೊಲೀಸ್ ನಗರ ಪಂಚಾಯತಿಯವರು ದಫನ ಮಾಡಿರೋದು, ಇಲ್ಲ ಗ್ರಾಮ ಪಂಚಾಯತಿ ಧರ್ಮಸ್ಥಳ ಇವರು ದಫನ ಮಾಡಿ ಅಂತ ಅವರಿಗೆ ಬರೆದಿರುವಂಥ ಲೆಟ್ರು. ಅದಕ್ಕೆ ನಂತರ ಇವರು ಒಂದು ಲಡ್ಜರನ್ನು ತೋರಿಸ್ತಾರೆ. ಲಡ್ಜರ್ ಅಂತಂದರೆ ಏನೇನು ಖರ್ಚು ಮಾಡಿದ್ದೀವಿ ಇವತ್ತಿನ ದಿವಸ, ಇವತ್ತು ಕಾಫಿ ತರಿಸಿದ್ದು, ಟೀ ತರಿಸಿದ್ದು, ಜೆರಾಕ್ಸ್ ಮಾಡಿಸಿದ್ದು, ಹೂ ತರಿಸಿದ್ದು, ಹಣ್ಣು ತರಿಸಿದ್ದು, ಯಾವುದೋ ಶಾಮಿಯಾನ ಬಾಡಿಗೆ, ಇನ್ನೇನೋ ಚೇರ್ ಬಾಡಿಗೆ, ಏನೋ ಒಂದು ಕಾರ್ಯಕ್ರಮ ಮಾಡಿರ್ತಾರೆ, ಇದಕ್ಕೆ ಏನೇನು ಖರ್ಚು ಮಾಡಿರ್ತಾರೆ ಅದನ್ನೊಂದು ಪಟ್ಟಿ ಬರೀತಾರಲ್ಲ, ಆ ಥರದ್ದೊಂದು ಲಡ್ಜರ್. ಅದರಲ್ಲಿ ಶವಹೂತ ದಫನ ಕಾರ್ಯಕ್ಕೆ ಆದಂಥ ಖರ್ಚು ಅಂತೇಳಿ ಒಂದೊಂದು ಖರ್ಚು ತೋರಿಸ್ತಾರೆ ಅವರು. ಆ ಪೇಜಸ್ನ ಅವರು ಕೊಟ್ಟಿದ್ದಾರೆ, ಅದು ಯಾವ ತಾರೀಕಲ್ಲಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಅಂತ. ಸಾಧಾರಣವಾಗಿ ಶವ ಹೂತಿದ್ದಕ್ಕೆ 500 ರೂಪಾಯಿ, 750 ರೂಪಾಯಿ, 300 ರೂಪಾಯಿ, ಈ ಥರ 500, 750 ರೂಪಾಯಿ ಜಾಸ್ತಿ ಅದನ್ನು ತೋರಿಸಿರ್ತಾರೆ. ಇನ್ನು 3ನೇ ದಾಖಲೆ ಏನು ಅಂತಂದರೆ ವೋಚರ್ಗಳು. ವೋಚರ್ ಅಂತಂದರೆ ಯಾರ ಕೈಲಿ ಹೆಣ ಹೂತಾಕ್ಸಿರ್ತಾರೋ ಅವ್ರಿಗೆ ನಾವು ಇದನ್ನು ಪೇಮೆಂಟ್ ಮಾಡಿದ್ದೀವಿ ಅಂತ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಒಂದು ವೋಚರ್ ಇಟ್ಕೊಂಡಿದ್ದೀವಿ ಅಂತೇಳಿ ಅದನ್ನು ತೋರಿಸ್ತಾರೆ. ಆ ವೋಚರ್ನ ಭಾಳ ಜನ ಸೈನ್ ಮಾಡಿರೋದನ್ನು ನಾವು ನೋಡ್ತೀವಿ. ಇದರಲ್ಲಿ ನಿಮಗೆ ಅಸಹಜವಾದದ್ದು ಏನು ಕಾಣಿಸ್ತು? ಲೆಡ್ಜರಲ್ಲಾಗಲಿ, ವೋಚರ್ಗಳಾಗಲಿ, ನಂತರ ಪೊಲೀಸ್ನವರು ಪಂಚಾಯತಿಗೆ ಬರೆದಿರೋ ಪತ್ರಗಳಲ್ಲಾಗಲಿ ನಿಮಗೆ ನೀವು ಹೇಳಿದ್ರೆ ಬಿಡಿ ಬಿಡಿಯಾಗಿ ನೋಡಿದಾಗ ಏನು ಅನಿಸಲ್ಲ, ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಅದರಲ್ಲಿ ಬಹಳ ಶಾಕಿಂಗ್ ಅನಿಸುವಂಥ ವಿಷಯಗಳು ಕಾಣಿಸ್ತು ಅಂತ. ಏನದು ಶಾಕಿಂಗ್ ಏನಂತಂದರೆ, ಈ ಲಡ್ಜರ್ಗಳನ್ನು ಬರೆದಿರುವಂಥ ವ್ಯಕ್ತಿ ಇದ್ದಾನಲ್ಲ, 20-25 ವರ್ಷದ ಲಡ್ಜರ್ಗಳನ್ನು ಒಬ್ಬನೇ ವ್ಯಕ್ತಿ ಬರೆದಿದ್ದಾನೆ. ಒಬ್ಬಂದೇ ಹ್ಯಾಂಡ್ ರೈಟಿಂಗ್ ಕಾಣಿಸುತ್ತೆ. 20-25 ವರ್ಷಗಳ ಒಟ್ಟು ವಿವರಗಳು ಏನು ಬರುತ್ತೆ? ಹೌದೌದು. ಅವನೊಂದು ಸ್ಟೈಲ್ ಇದೆ, ಅವನೊಂದು ಬರೆಯುವಂಥ ಸ್ಟೈಲ್ ಇದೆ. ಅವನು ಬಿಲ್ಲು ನಂಬರ ಅಂತ ಬರೀತಾನೆ, ನಂಬರ್ ಅಂತ ಬರೆಯ. ಅಂದರೆ ಬರೆಯುವ ಶೈಲಿ ಸೇಮ್ ಇದ್ದಿದ್ದರಿಂದ ನಿಮ್ಗನ್ನಿಸ್ತು 20-25 ವರ್ಷಗಳ ಕಾಲ ಒಬ್ಬನೇ ವ್ಯಕ್ತಿಯ ಹ್ಯಾಂಡ್ ರೈಟಿಂಗ್ ಇದೆ. ಹೌದೌದು. ಲೆಡ್ಜರ್ ಬರೆದಿರೋಲ್ಲಿ ನೀವು ಇದನ್ನು ಹೇಳ್ತಾ ಇರುವಾಗ, ಬಿಲ್ಲು ನಂಬರ ಅಂತ ಒಂದೇ ರೀತಿ ಬರ್ತಿದೆ ಅಂತ ಹೇಳ್ತಾ ಇರುವಾಗ, ಆ ಲೆಡ್ಜರ್ನಲ್ಲಿ ಅದು ಈ ಶವ ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ ಪೇಜ್ಗಳು ಮಾತ್ರನಾ? ಉಳಿದ ಈಗ ಟೀ, ಕಾಫಿ, ಎಲ್ಲದರಲ್ಲೂ ಎಲ್ಲ ಹ್ಯಾಂಡ್ ರೈಟಿಂಗ್ ಒಂದೇ, ಎಲ್ಲ ಹ್ಯಾಂಡ್ ರೈಟಿಂಗ್ ಒಂದೇ ಇದೆ. ಒಂದೇ ಹ್ಯಾಂಡ್ ರೈಟಿಂಗ್ 25-20 ವರ್ಷ ಅಂತ ಹೇಳಿ ನನಗೆ ಅದು ಆಶ್ಚರ್ಯ ಆಗಿತ್ತು. ನಾನು ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಅದನ್ನು ಹೇಳಿದೆ ನಾನು. ಅಂದರೆ ನೋಡಿ, ಯಾರೋ ಒಬ್ಬ ಲಾಂಗ್ ಸರ್ವಿಸ್ ಮಾಡಿರ್ಬೋದು, ಯಾವುದೋ ಒಂದು ತಾತ ಕೂತ್ಕೊಂಡು ಎಲ್ಲ ಬರೀತಿದ್ನೇನೋ, ಇರ್ಲಿ ಬಿಡಿ ಅದನ್ನು ಬಿಟ್ಟೇ ಬಿಡಲ್ಲ ಅಂತ ಅದನ್ನು ಬಿಟ್ಟು ಮುಂದಕ್ಕೆ ನಾವು. ಅಂದರೆ ಮೇಲ್ನೋಟಕ್ಕೆ 20-25 ವರ್ಷಗಳ ಕಾಲ ಒಬ್ಬನೇ ವ್ಯಕ್ತಿ ಕೆಲಸ ಮಾಡಿರ್ತಾನೆ ಅಂತ ಅನಿಸುತ್ತೆ, ಆದರೂ ಮಾಡಿರೋ ಸಾಧ್ಯತೆ ಅಲ್ಲಗಳೆಯೋಕ್ಕಾಗಲ್ಲ ಅಂತ ನೀವು ಅನ್ಕೊಂಡಿದ್ದೆ. ಬಿಟ್ಟೆ ನಾನು. ಅಂದರೆ ಅನುಮಾನಕ್ಕೆ ಅಲ್ಲಿ ಮೊದಲನೇ ಅನುಮಾನ ಹುಟ್ಟುಗಳದ್ದು ಅಲ್ಲಿ. ನಂತರ ವೋಚರ್ಗಳ ವಿಷಯಕ್ಕೆ ಬಂದರೆ, ವೋಚರ್ಗಳ ವಿಷಯದಲ್ಲಿ ಯಾವುದೇ ಏನು ಬರಿಯಲ್ಸ್ ಮಾಡಿದಂಥ ವ್ಯಕ್ತಿ ಕಡೆ ಸೈನ್ ಮಾಡಿಸೇ ಇಲ್ಲ ಅವರು. ಹೆಂಗೆ ಹೇಳ್ತೀರ ಅದನ್ನು? ಎಲ್ಲ ಒಂದೇ ಹ್ಯಾಂಡ್ ರೈಟಿಂಗ್, ಅಂದರೆ ಎಲ್ಲ ಒಂದೇ ಥರ ಸಹಿಗಳು, ಒಂದೇ ಸಹಿಗಳು, ಒಬ್ಬನೇ ಬರೆದಂಥ ಸಹಿಗಳು. ಎಲ್ಲ ವೋಚರ್ಗಳ ಮೇಲೆ ಯಾರು ವೋಚರ್ ಬರೆದಿರ್ತಾನೋ ಅವನೇ ಸಹಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ವೋಚರ್ ಬರ್ದಿರೋರು ಅವರೇ ಸಹಿ ಮಾಡಿದ್ದಾರೆ. ಅಂದರೆ ವೋಚರ್ನ ನೀವು ಹೇಳ್ತಾ ಇರೋದು ಕ್ರಿಯೇಟ್ ಮಾಡಿದಾರಂತೆ. ಇದು ಹೆಂಗೆ ಹೇಳ್ತೀನಿ ಅಂತಂದರೆ, ವೋಚರ್ ತುಂಬಿಸ್ತವನು ಮೇಲೆ ಆ ಹೆಸರು ಬರೆದಿರ್ತಾನೆ.
ಈಗ ಒಂದು ವೋಚರ್ನ ನೀವು ಗಮನಿಸ್ಬೋದು, ಯಾವ್ದಾದ್ರು ಒಂದು ವೋಚರ್ನ ನಾವು ಈಗ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸೋಣ, ಅಲ್ಲಿ ಮೇಲ್ಗಡೆ ಒಂದು ಹೆಸರು ಬರೆದಿರ್ತಾರೆ, ಬಾಬು ಸನ್ ಆಫ್ ಗುರುವ ಅಂತ ಅಂದ್ಕೊಳ್ಳಿ. ಅಲ್ಲಿ ಬರೆದಿರೋ ಬಾಬು ಏನಿದೆ ಅದೇ ಥರ ಬಾಬು ಈ ಸಿಗ್ನೇಚರ್ ಹಾಗೆ ಇದೆ. ಕಾಂಜ ಅಂತ ಮೇಲೆ ಇದ್ರೆ ಕಾಂಜ ಇಲ್ಲಿ, ತಿಪ್ಪ ಅಂತ ಇದ್ರೆ ಅದೇ ತಿಪ್ಪನೇ ಇಲ್ಲೇ ಇದೆ. ಒಂಚೂರು ವ್ಯತ್ಯಾಸನೇ ಇಲ್ಲ, ಬದಲಾವಣೆನೇ ಇಲ್ಲ. ಅಲ್ಲಿಗೆ ವೋಚರ್ ತುಂಬಿಸ್ತಾ ಇದ್ದ ವ್ಯಕ್ತಿನೇ ಸೈನ್ ಮಾಡಿದ್ದಾನೆ ಅಂತ ನೀವು ಕೇಳ್ಬೋದು. ಯಾರು ಬರಿಯಲ್ಸ್ ಮಾಡಿದ್ದಾನೋ ಅವನೇ ವೋಚರ್ ತುಂಬಿಸಿರ್ಬೋದಲ್ಲ ಅಂತ ಕೇಳ್ಬೋದು. ಆ ಸಾಧ್ಯತೆ ಇರ್ತದೆ. ಅಂದ ಸೆನ್ಸ್ ಈಗ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ವೋಚರ್ ತುಂಬಿಸಿದವನೇ ಏನಾದ್ರು ಸೈನ್ ಮಾಡಿದ್ದಾನೆ ಅಂದರೆ ಪ್ರತಿ ವೋಚರಲ್ಲೂ ಅದೇ ಹ್ಯಾಂಡ್ ರೈಟಿಂಗ್ ಹೆಂಗೆ ಕಂಟಿನ್ಯೂ ಆಗುತ್ತೆ. ಈಗ ನಿಮ್ಗೆ ಗಮನಕ್ಕೆ ಬಂದಿರತಕ್ಕಂಥ RTI ಇಂದ ಈಚೆ ತೆಗೆದಿರ್ತಕ್ಕಂಥ ಪ್ರತಿ ವೋಚರಲ್ಲೂ ಸೇಮ್ ಹ್ಯಾಂಡ್ ರೈಟಿಂಗ್ ಇದೆ. ಸೇಮ್ ಹ್ಯಾಂಡ್ ರೈಟಿಂಗು, ಒಬ್ಬನೇ ಸಹಿ ಮಾಡಿದ್ದಾನೆ, ಸಹಿನೂ ಸೇಮ್ ಇದೆ, ಹ್ಯಾಂಡ್ ರೈಟಿಂಗು ಸೇಮ್ ಇದೆ. ಹೌದು. ಅಂದರೆ ನೀವು ವೋಚರ್ ಯಾರ ಹೆಸರಾರು ಇರಲಿ, ಆದರೆ ಒಬ್ಬನೇ ವ್ಯಕ್ತಿ ಬರೆದಿರೋದ್ರಿಂದ, ಒಬ್ಬನೇ ವ್ಯಕ್ತಿ ಹ್ಯಾಂಡ್ ರೈಟಿಂಗ್ ಇರೋದ್ರಿಂದ ಇದನ್ನು ಕ್ರಿಯೇಟ್ ಮಾಡಲಾಗಿದೆಯೇ ಹೊರತು ಇದು ನಿಜ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನೂ ನಿಮಗೆ ಸ್ವಲ್ಪ ನಾನು ಡೀಪಾಗಿ ಅನಾಲಿಸಿಸ್ ಮಾಡೋಕ್ಕೆ ಹೋದಾಗ ಬಾಬು ಅನ್ನೋಂಥ ವ್ಯಕ್ತಿಗಳ ಹೆಸರುಗಳು ಸುಮಾರು ಕಾಣಿಸೋಕ್ಕೆ ಶುರುವಾಯಿತು. ಹಾಗಾಗಿ ನಾನು ಬಾಬು ಅನ್ನೋದನ್ನೆಲ್ಲ ಪಿಕ್ ಮಾಡೋಕ್ಕೆ ಶುರು ಮಾಡಿದೆ. ಏನೇನು ಸಿಗ್ತದೆ ಬಾಬು ಅಂತೇಳಿ ನೋಡಿ. ನನಗೆ 6 ಜನ ಬಾಬುಗಳು ಸಿಕ್ಕರು. ಒಬ್ಬ ಬಾಬು ಸನ್ ಆಫ್ ಅಂಗರ, ಬಾಬು ಸನ್ ಆಫ್ ಗುರುವ, ಬಾಬು ಸನ್ ಆಫ್ ಮುದಿರ ಅಂತ, ಬಾಬು ಸನ್ ಆಫ್ ಕೊರಗ, ಬಾಬು ಸನ್ ಆಫ್ ಬಾಡ, ಮತ್ತಿನ್ನೊಂದು ಬಾಬು ಸನ್ ಆಫ್ ಚಿಂಕ್ರಾನ ಏನೋ ಬರುತ್ತೆ. ಒಟ್ಟು 6 ಬಾಬುಗಳು ಕಾಣಿಸ್ತವೆ. ಇವರು ಸನ್ ಆಫ್ ಅಂತ ಹೇಳಿದ್ಮೇಲೆ ತಕ್ಷಣ ನಿಮ್ಗೆ ಅರ್ಥ ಆಯಿತು ಇದು ಒಬ್ಬನೇ ಬಾಬು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಹೌದು. ಅಂದರೆ ಆ ಒಂದು ಧರ್ಮಸ್ಥಳ ಸುತ್ತಮುತ್ತ ಬಾಬು ಅನ್ನೋ ಹೆಸರುಗಳು ಕಾಮನ್ ಆಗೂ ಇರಬಹುದು. ಕಾಮನ್ ಆಗಿರದೆ ಅಪ್ಪಂದಿರೆಲ್ಲ ಬೇರೆ ಅಲ್ಲ, ಅಪ್ಪಂದಿರು ಬೇರೆ. ಅದಾದ್ಮೇಲೆ 6 ಜನ ಸಪರೇಟ್ ಬಾಬುಗಳೇ ಆಗಿರಬೇಕು. ಇವಾಗ ನನ್ನ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಬಿಡಿ. 6 ಜನ ಬಾಬುಗಳು ಒಂದೇ ಥರ ಸೈನ್ ಮಾಡಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಒಪ್ಕೊಳ್ಳೋಣ. ಇಬ್ಬರು ಮಾಡ್ಬೋದು ಅಂತ ಅಂದ್ಬಿಡೋಣ. 6 ಜನ ಅಲ್ಲ, ಇಬ್ಬರು ಕೂಡ ಸಾಮಾನ್ಯ ಎಕ್ಸಾಕ್ಟ್ ಆಗಿ ಬರಕ್ಕೆ ಸಾಧ್ಯನೇ ಇರಲ್ಲ. 6 ಜನ ಬಾಬುಗಳದ್ದು ಒಂದೇ ಸೈನ್. ಆಮೇಲೆ ಒಂದು ಟಿಪಿಕಲ್ ಆದ ಶೈಲಿ ಇದೆ ಬಾಬು ಬರೆಯೋದು ಕೂಡ. ಬಾ ಬರೆದು ಬೂಗೆ ಕೊಂಬು ಕೊಡಬೇಕಲ್ಲ, ಆ ಕೊಂಬು ಮೇಲೆ ಹೋದ್ಮೇಲೆ ಅವನು ಅಲ್ಲಿ ಮೇಲೆ ಒಂದು ಸುಳ್ಳಿ ಮಾಡ್ತಾನೆ. ಅದೊಂದು ಶೈಲಿ ಅವ್ನು ಬರೆಯೋ ಒಂದು ಶೈಲಿ. ಅವ್ನು ಬರಿಬೇಕಾದ್ರೆ ಹಂಗೆ ಬರೀತಾನೆ ಅವನು. ಈ 6 ಜನರ ಸಿಗ್ನೇಚರಲ್ಲೂ ಸೇಮ್ ಹಂಗೇನೆ ಬರುತ್ತೆ, ಹಂಗೆ ಬಂದು ಸುಳ್ಳಿ ಬರುತ್ತೆ ಕೊಂಬು. ಅಲ್ಲಿಗೆ 6 ಜನ ಬಾಬು ಸಿಗ್ನೇಚರು ಒಂದೇ. ಅಂದರೆ ಇದು ಒಬ್ಬರೇ ಕ್ರಿಯೇಟ್ ಮಾಡಿದ್ದಾರೆ. ಒಬ್ಬನೇ ಕ್ರಿಯೇಟ್ ಮಾಡಿ, ಆದರೆ ಒಬ್ಬನೇ ಕ್ರಿಯೇಟ್ ಮಾಡುವಾಗ ಹೆಂಗಿದ್ರು ಕ್ರಿಯೇಟ್ ಮಾಡುವಾಗ ಸ್ವಲ್ಪ ಬುದ್ಧಿವಂತಿಕೆ ಇರ್ತದಲ್ಲ. ಅಂದರೆ ಅಟ್ಲೀಸ್ಟ್ ಒಂದು ನಾನು ಹೇಳೋದು, ಈಗ 6 ಜನದ 6 ಬಾಬು ಬೇರೆ ಬೇರೆ ಬಾಬುಗಳು ಒಂದು ಮಾಡಿದ್ರ ಬದಲು ಒಬ್ಬ ಬಾಬು ಅಂತ, ಇನ್ನೊಬ್ಬ ರಾಜು ಅಂತ, ಇನ್ನೊಬ್ಬ ಕುಮಾರ ಅಂತ ಮಾಡ್ಬೋದಾಗಿತ್ತಲ್ಲ. ಅವರೇ ಕ್ರಿಯೇಟ್ ಮಾಡುವಾಗ ಇಷ್ಟು ದಡ್ಡರಾಗಿ ಮಾಡ್ತಾರಾ? ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ ಅವರು ಗ್ರಾಮ ಪಂಚಾಯತಿಯವ್ರು ಏನು ಮಾಡಿದ್ದಾರೆ, ಆ ವೋಚರ್ಗಳನ್ನ ಕ್ರಿಯೇಟ್ ಮಾಡೋ ಸಂದರ್ಭದಲ್ಲಿ ಅವರು ಬಳಸ್ಕೊಳ್ತಿದ್ದಂಥ ಪೌರ ಕಾರ್ಮಿಕರ ಹೆಸರುಗಳನ್ನೇ ಅವ್ರು ಬಳಸಿದ್ದಾರೆ. ಅದನ್ನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಯಾರೋ ಅಥವಾ ಮಾಜಿ ಅಧ್ಯಕ್ಷರು ಯಾರೋ ನಾನು ಕೇಳಿದ್ದಂತು, ಇಲ್ಲ ನಮ್ಮ ಕೆಲಸ ಮಾಡ್ತಿದ್ದವರು ಅಂತೇಳಿ. ಗ್ರಾಮ ಪಂಚಾಯತಿಯವ್ರು ಕೆಲಸ ಯಾರ ಹತ್ರ ಮಾಡಿಸ್ಕೊತಾ ಇದ್ರು, ಅವ್ರ ಹತ್ರ ಅವರು ವರ್ಕರ್ಸ್ ಯಾರಿದ್ದಾರೆ ಅವ್ರ ಹತ್ರನೇ ಇದನ್ನೆಲ್ಲ ಅವ್ರ ಹೆಸರುಗಳನ್ನೇ ಬರೆದಿದ್ದಾರೆ. ನೋಡಿ, ಇದರಲ್ಲಿ ಅವ್ರು ಹೇಳಿದ್ರು, ನಾನು ಈ ವೋಚರ್ಗಳಲ್ಲಿ ಚಿನ್ನಯ್ಯನ ಹೆಸರು ಹಾಕಿಲ್ಲ ಅಂತ ಪ್ರಶ್ನೆ ಇತ್ತು ನನ್ನ ವಿಡಿಯೋದಲ್ಲಿ. ಅವ್ನು ಬರಿಯಲ್ಸ್ ಮಾಡಿದ್ದಂತ ನೀವೇ ಬಂದು ಹೇಳಿದ್ರಿ. ಅವ್ನು ಬಂದು ಎಕ್ಸಿಬಿಷನ್ ಮಾಡೋ ಟೈಮಲ್ಲಿ ನಿಂತ್ಕೊಂಡ್ಬಿಟ್ಟು ಹೌದೌದು ಅಲ್ಲೇ ಹಾಕ್ತಿದ್ದ, ಅವನು ಇಲ್ಲೇ ಊತಾಕ್ಸಿದ್ವಿ, ಚಿನ್ನಯ್ಯನ ಕೈಲೇ ಮಾಡಿಸಿದ್ವಿ, ಚಿನ್ನಯ್ಯ ಅದು ಕೆಲಸ ಮಾಡ್ತಿದ್ದ. ಇನ್ನೂ ಒಂದು ಎಕ್ಸ್ಟೆಂಟ್ ಮುಂದಕ್ಕೆ ಹೋಗಿ ಅವನು ಹೆಣಗಳ ಮೇಲಿನ ಚಿನ್ನ ಕದೀತಾ ಇದ್ದ, ಅದಕ್ಕೆ ಓಡಿಸಿದ್ವಿ ಅಂತ. ಬರಿಯಲ್ಸಿ ಕನೆಕ್ಟ್ ಆಗಿದ್ದಾನೆ ಅನ್ನೋದು ನೀವು ಅವಾಗ ಇದು ನಿಜ. ಇದು ಯಾಕೆ ಅಂತಂದರೆ ಪಂಚಾಯತಿಯವರು ಬಂದು ಹೇಳಿದ್ರು, ನಾವೇ 106 ಶವಗಳನ್ನ, ಈ ಥರ ಅನಾಥ ಶವಗಳನ್ನ ಅಧಿಕೃತವಾಗಿಯೇ UDR ಶವಗಳನ್ನ ಊತಾಕ್ಸಿದ್ದೀವಿ, ಆಗ ಚಿನ್ನಯ್ಯನು ಊತಾಕಿದ್ದಾನೆ ಅಂತ ಹೇಳಿದ್ರು. ಡಾಕ್ಟರ್ ಮಹಾಬಲ್ ಶೆಟ್ರು ಹೇಳಿದ್ದಿರ್ಬೋದು, ಊತಾಕಿರೋದು ನಿಜ ಅಂತ ಅನೇಕರು ಹೇಳಿದ್ದಿದೆ. ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ, ಚಿನ್ನಯ್ಯನ ಹೆಸರೇ ಹಾಕಿಲ್ಲ ಅಂತ ಕೇಳಿದಾಗ ಅಲ್ಲಿ ಗ್ರಾಮ ಪಂಚಾಯತಿ ನನಗಿಬ್ರು ಕನ್ಫ್ಯೂಸ್ ಆಗುತ್ತೆ. ಉಪಾಧ್ಯಕ್ಷರೊಬ್ರು ಮಾತಾಡ್ತಾರೆ, ಮಾಜಿ ಅಧ್ಯಕ್ಷರೊಬ್ರು ಮಾತಾಡ್ತಾರೆ. ಯಾರೋ ಒಬ್ರು ಹೇಳಿದ್ರು, ಇಲ್ಲ ಚಿನ್ನಯ್ಯನ ಹೆಸರು ಯಾಕಿಲ್ಲ ಅಂದರೆ ಅವ್ನು ನಮ್ಮ ವರ್ಕರೇ ಆಗಿರಲಿಲ್ಲ, ಅವನು ಮಾಡ್ತಾ ಇದ್ದಿದ್ದು ಮೇನ್ ಕಾಂಟ್ರಾಕ್ಟ್ ಥರ ನಮ್ಮವರೇ ಮಾಡ್ತಾ ಇದ್ರು, ಅವ್ರು ಹೆಲ್ಪ್ ಮಾಡಿದ್ದಿರ್ಬೋದು ಅಂತ ಅಂದ್ರು. ಸರಿ, ಅವ್ರು 4 ವರ್ಷ ಕೆಲಸ ಮಾಡಿ ಇವರೇ ಒಂದು ಸಾಕ್ಷಿ ತಂದು ನಿಲ್ಸಿದ್ರು. ಅಂದರೆ ಇವು ಚಿನ್ನಯ್ಯನ ವಿರುದ್ಧ ಮಾತಾಡ್ಸಕ್ಕೆ ನಿಲ್ಸಿದ್ರು, ರಾಜು ಅಂತೇಳಿ. ಅವನು ಹೇಳ್ದ ನಾನು 100ರಿಂದ 150 ಬಾಡಿ ಮಾಡಿದ್ದೀನಿ ಅಂತ ಅಂದ. ಅವನ ಹೆಸರಾದ್ರೂ ಇರಬೇಕಿತ್ತಲ್ಲ. ಹೌದು, ಅವನ ಹೆಸರು ಇಲ್ಲ. ನೋಡಿ ಇಲ್ಲಿ ಬರೋದು ನೋಡಿ,
ಅಣ್ಣಿ ಸನ್ ಆಫ್ ಗೋಜಾ ಅಂತ ಬರ್ತಾನೆ, ಅಣ್ಣಿ ಸನ್ ಆಫ್ ಪಾತ್ರ ಅಂತ ಬರ್ತಾನೆ. ಇವರಿಬ್ರು ಬೇರೆ ಬೇರೆ ಹೌದು. ಬೇರೆ ಬೇರೆ ಅಣ್ಣಿ, ಅದು ಇಬ್ರು ಒಂದೇ ಥರ ಸೈನ್ ಮಾಡ್ತಾರೆ. ಆಮೇಲೆ ತುಂಬ ಜನ ಇದ್ದಾರೆ ನೋಡಿ, ದೂಜಾ ಸನ್ ಆಫ್ ಅಂಗಜ, ತಿಮ್ಮ ಸನ್ ಆಫ್ ಬೈರ, ಕೆಂಚ ಸನ್ ಆಫ್ ತಿಪ್ಪ, ರಮೇಶ ಸನ್ ಆಫ್ ಬಾಬು, ಕಾಂಜ ಸನ್ ಆಫ್ ಜೊಯ್ರ, ರಘು ಸನ್ ಆಫ್ ಬಾಬು, ಹೌಡಾ ಸನ್ ಆಫ್ ಬಾಡ, ಮುದರ ಸನ್ ಆಫ್ ಕುಂಚ ಅಂತ ಏನೋ ಬರುತ್ತೆ, ಚೀಂಕ್ರ ಸನ್ ಆಫ್ ಪ್ರಕಾರಿ, ಮುದರ ಸನ್ ಆಫ್ ಕಟೀಲ, ಬೈದು ಸನ್ ಆಫ್ ಬೋರಾ. ಅಂದರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಇವರೆಲ್ಲ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಅಂಡರಲ್ಲಿ ಕಾಂಟ್ರಾಕ್ಟಲ್ಲ ಮತ್ತೊಂದಲ್ಲ ವರ್ಕ್ ಮಾಡ್ತಾ ಇದ್ದಂಥ ಪೌರ ಕಾರ್ಮಿಕರಾಗಿರ್ತಾರೆ. ಅವ್ರ ಹೆಸರಲ್ಲಿ ಹಂಗಾಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಹೆಸರಲ್ಲಿ ಕ್ರಿಯೇಟ್ ಮಾಡೋದು ಬೆಟರ್ ಅಂತ ಅನಿಸಿದೆ. ಹಂಗೆ ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ಇವರೇ ಅವ್ರ ಹೆಸರು ಬರೋದು ಸೈನ್ ಮಾಡಿರೋ ಸದ್ಯ ದಟ್ಟವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದನ್ನು ನೀವು ಹೇಳೋದೇ ನಿಜ ಆಗೋದಾದರೆ ಲೆಡ್ಜರ್ ಏನಿದೆ, ಲೆಡ್ಜರು ಕೂಡ ಇರೋ ಹ್ಯಾಂಡ್ ರೈಟಿಂಗ್ ಸೇಮು, ಈ ಹ್ಯಾಂಡ್ ರೈಟಿಂಗು ಸೇಮ್ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಲೆಡ್ಜರಲ್ಲಿ ಅವರು ಕಾಫಿ ಖರ್ಚು, ಶಾಮಿಯಾನ ಖರ್ಚು ಆ ಥರದೂ ಲೆಡ್ಜರಲ್ಲಿ ಎಂಟ್ರ್ ಮಾಡಿದ್ದಾರೆ, ಅದು ಸೇಮ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಇಡೀ ಲೆಡ್ಜರನ್ನೇ ಕೂಡ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ರೀರೈಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಕಾಫಿ ಖರ್ಚು ಮಾಡಿರೋದು ಅದು ಅದೆಲ್ಲ ಇದ್ದಿರಬಹುದು, ಆದರೆ ಅಲ್ಲಿ ಮಧ್ಯೆ ಜಾಗ ಇರಲ್ಲ. ಹಂಗಾಗ್ಬಿಟ್ಟು ಹೊಸದೊಂದು ಲೆಡ್ಜರ್ ತಗೊಂಡು ಅದು ಏನಿದೆಯೋ ಅದನ್ನು ಕಾಪಿ ಮಾಡ್ಕೊಂಡಿರ್ತಾರೆ, ಇದನ್ನು ಮಧ್ಯ ಆಯಾ ಡೇಟ್ಗಳಿಗೆ ತಕ್ಕಂಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ, ಈ ಡೇಟ್ಗಳಿಗೆ ತಕ್ಕಂಗೆ ಮಾಡಿರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇದನ್ನು ನೋಡಿದಾಗ ಗ್ರಾಮ ಪಂಚಾಯತಿಯವರು ಏನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇಲ್ಲೇನು ಪ್ರಶ್ನೆ ಬಂತು, 100 ಶವಗಳನ್ನ ಚಿನ್ನಯ್ಯ ಊತಾಕಿದ್ದಾನೆ ಅನ್ನೋ ಪ್ರಶ್ನೆ ಬಂತು, ವಿಷಯ ಬಂತು. ಆಗ ಪಂಚಾಯತಿಯವರು ಬಂದು ಇರ್ಬೋದು, ಅದನ್ನ ನಾವೇನೆಲ್ಲ ಗಳಿತೆಲ್ಲ ಅವೆಲ್ಲ ಅಧಿಕೃತ ಅನ್ನೋ ಥರ ಹೇಳಿದ್ರು. ಅಧಿಕೃತ ಅಂತ ಹೇಳಿದ್ದನ್ನು ಸಮಯ ಬಂದರೆ ಪ್ರೂವ್ ಮಾಡೋಕ್ಕೆ ಅಂತೇಳಿ ಈ ರೀತಿ ಕ್ರಿಯೇಟ್ ಮಾಡಿರಬಹುದು. ಆದರೆ ಎಲ್ಲೂ ಚಿನ್ನಯ್ಯನ ಹೆಸರಿಲ್ಲ ಅಥವಾ ಇನ್ನೊಬ್ಬ ರಾಜು ಅನ್ನೋನ ಹೆಸರಿಲ್ಲ. ಇದು ಏನು ತೋರಿಸುತ್ತೆ ಅಂದರೆ ಪಂಚಾಯತಿಯವರು ನಿಜಕ್ಕೂ ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡಿಸಿದಾರಾ ಇಲ್ವಾ, ಏನಿದು? ಇದು ಏನನ್ಸುತ್ತೆ ಅಂತಂದರೆ, ಇದು ಒಂದು ಅಫಿಷಿಯಲ್ ಲೆಕ್ಕಕ್ಕೆ ಇಟ್ಕೊಂಡಿರುವಂಥ ಒಂದು ದಾಖಲೆಗಳು. ಇದು ಅಫಿಷಿಯಲ್ ಲೆಕ್ಕ, ನಾವು ಲೀಗಲಿ ಬರಿಯಲ್ಸ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಇಟ್ಕೊಂಡಿರುವಂಥ ಲೆಕ್ಕ. ಈ ಲೆಕ್ಕ ಬೇರೆ ಇದೆ, ಇಲ್ಲಿಗಲ್ ಆಗಿ ಮಾಡಿರೋ ಲೆಕ್ಕ ಬೇರೆ ಇದೆ. ಸೊ ಈ ಲೆಕ್ಕ ಬೇರೆ, ಆ ಲೆಕ್ಕ ಬೇರೆ. ಮತ್ತು ಲೀಗಲ್ ಆಗಿ ಏನು ಮಾಡಿದಾರೋ ಅದರಲ್ಲಿ ಇಲ್ಲೀಗಲ್ ಆಗಿ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಇಲ್ಲಿಗಲ್ ಆಗಿ ಅಂದರೆ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಡಬಲ್ಲ, ಹೆಂಗೆ ಇಲ್ಲಿಗಲ್ ಆಗಿ ಮಾಡಿ ಹೇಳಿ. ಅದನ್ನು ಲೀಗಲ್ ಆಗಿರೋದು ಇಲ್ಲಿಗಲ್ ಆಗಿ ಬರಿಯಲ್ ಮಾಡಿರೋದು ಅಂದರೆ ಏನರ್ಥ? ಇವತ್ತು ಬಾಡಿ ಸಿಗುತ್ತೆ ಸರ್, ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಅಥವಾ ಅವರ ಹೆಂಡ್ತಿನೋ ಅವ್ರ ಅಕ್ಕನೋ ಅಣ್ಣನೋ ಯಾರೋ ಒಂದು ಬಂಧು ಆಗಿರ್ತಾರಲ್ಲ, ಅವ್ರಿಗೆ ತೋರಿಸ್ದಂಗೆ ಹೆಂಗೆ ನೀವು ಸಂಸ್ಕಾರ ಮಾಡ್ತೀರಾ? ತಗೊಂಡೋಗಿ ಹೆಣ ಹೂತಾಕ್ತೀರಾ? ಅವರಿಗೆ ತೋರಿಸ್ಬೇಕಾಗಿರೋದು ಅಥವಾ ವಾರಸದಾರನ ಹುಡುಕ್ಬೇಕಾಗಿರೋದು ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಪೊಲೀಸ್ನವ್ರ ಕರ್ತವ್ಯನೂ ಹೌದು. ಇವ್ರು ಮಾಡಿದವ್ರು ಬರಿಯಲ್ಸ್ ಮಾಡಿದ್ವಿ ಅಂತ ಹೇಳ್ಕೊಂತಾರಲ್ಲ, ಇವ್ರ ಹತ್ರ ಏನು ದಾಖಲೆ ಇದೆ? ಅಂದರೆ ನೀವು ಹೇಳ್ತಾ ಇರೋದು ಗ್ರಾಮ ಪಂಚಾಯತಿಗೆ ಉದಾಹರಣೆಗೆ ಪೊಲೀಸ್ನವರು ಈ ಥರ ಒಂದು ಅನಾಥ ಶವ ಸಿಕ್ಕಿದೆ, ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ, ವಾರಸದಾರ ಹುಡುಕಿದ್ದೀವಿ ಅಂತ ಹೇಳಿದಾಗಲೂ ಕೂಡ, ಅಥವಾ ವಾರಸದಾರ ಹುಡುಕಿಲ್ಲ, ವಾರಸದಾರ ಸಿಕ್ಕಿಲ್ಲ, ಇದನ್ನು ಬರಿಯಲ್ ಮಾಡಿ ಅಂತ ಪಂಚಾಯತಿಗೆ ಲೆಟ್ರ್ ಬರೆದಾಗಲೂ ಕೂಡ ಪಂಚಾಯತಿಗೆ ಅದರದೇ ಆದ ಕೆಲವು ಪ್ರೊಸೀಜರ್ಗಳು ಇರ್ತಾವ. ಇನ್ನು ಉಳಿದ ಪ್ರೊಸೀಜರ್ಗಳು 100ಕ್ಕೆ 100 ಏನು ಹೇಳಿ? 100ಕ್ಕೆ 100 ಇದೆ ಸರ್. ಈಗ ನಿಮ್ಮ ಕೈಯಲ್ಲಿ ಒಂದು ಬಾಡಿ ಬಂದಿದೆ, ನೀವು ಅದನ್ನು ಬರಿಯಲ್ ಮಾಡಿಸ್ತೀರಿ ಅನ್ನೋದಾದರೆ ಕನಿಷ್ಠ ಪಕ್ಷ ನೀವು ಒಂದು ಫೋಟೋ ಇಟ್ಕೋಬೇಕಲ್ಲ. ಅದನ್ನ ನೀವು ಅದನ್ನ 2012 ನಂತರ ಮಾಡಿದ್ದೀರಾ? ಫೋಟೋ ಸ್ಟುಡಿಯೋದು ವೋಚರ್ಸ್ ಇದೆ, ನೀವೇ ಕೊಟ್ಟಿರೋ ವೋಚರ್ಸ್ 12 ಆದಮೇಲೆ, ಅಂದರೆ ಸೌಜನ್ಯ ಕೇಸ್ ಆದಮೇಲೆ, ಸೌಜನ್ಯಳ ಪ್ರಭಾವ ಅಂತ ಹೇಳ್ಬೋದು, ಪವಾಡ ಅಂತ ಹೇಳ್ಬೋದು, ವಾಟ್ ಎವರ್ ಇಟ್ ಈಸ್. ಅಂದರೆ ಭಯ ಶುರು ಆಯ್ತಲ್ಲ ಅವ್ರಿಗೆ, ದೊಡ್ಡ ಹೋರಾಟ ನಡೀತು, ಭಯ ಶುರುವಾಯಿತು. ನಾನು ಕೇಳೋ ಪ್ರಶ್ನೆ, 2012ರವರೆಗೆ 2005ರಲ್ಲಿ 2000ನೇ ಇಸ್ವಿಲಿ ಫೋಟೋ ಸ್ಟುಡಿಯೋ ಇರಲಿಲ್ವಾ ಸರ್? ಇತ್ತು. ಫೋಟೋ ತೆಗಿಯೋ ವ್ಯವಸ್ಥೆನೇ ಇರಲಿಲ್ವಾ? ಅದಕ್ಕೆ ಒಂದು 500 ರೂಪಾಯಿ ಖರ್ಚು ಮಾಡಕ್ಕೆ ನಿಮ್ಮ ಕೈಲಿ ಅವರು ಯಾವ ದೇಹಗಳ ಫೋಟೋಗಳನ್ನು ತೆಗೆದಿಲ್ಲ. ತೆಗೆದಿದ್ರೆ ಆಗಿನ ಕಾಲಕ್ಕೆ 2000ನೇ ಇಸ್ವಿ 2005ನೇ ಇಸ್ವಿಯಲ್ಲಿ 500 ರೂಪಾಯಿ ಕೂಡ ಖರ್ಚಾಗ್ತಿರಲಿಲ್ಲ. ಸೊ ನೀವು ಫೋಟೋ ತೆಗೆದಿದ್ದು ವೋಚರ್ ಇರಬೇಕಿತ್ತಲ್ಲ, ಇಲ್ಲ, ಅಲ್ಲಿಗೆ ನೀವು ತೆಗ್ಸಿಲ್ಲ ಅಂತಾಯ್ತು. ನೋಡಿ, ಅದನ್ನ ಮಾಡಬೇಕಿತ್ತು, ವೋಚರ್ ಫೋಟೋ ತೆಗೆಸಿ ನೀವು ಅದನ್ನು ಮಾಡಬೇಕಿತ್ತು. ಎರಡನೇದಾಗಿ ಪೊಲೀಸ್ನವರಿಂದ ನಿಮಗೊಂದು ರಿಕ್ವೆಸ್ಟ್ ಬಂದ ನಂತರ ನೀವು ಆ ಶವ ಯಾವ ಥರ ಇತ್ತು ಅದರ ಚಹರೆ ಪಟ್ಟಿಯನ್ನು ಗುರುತಿಸಿ ನೀವು ಬರೆದಿಟ್ಕೋಬೇಕಾಗುತ್ತೆ. ಈ ಥರ ಶವ ಸಿಕ್ಕಿತ್ತು, ಒಂದು ನೀಲಿ ಕಲರ್ ಶರ್ಟ್ ಹಾಕ್ಕೊಂಡಿದ್ದು, ತಲೆ ಹಿಂಗಿತ್ತು, ಗುಂಡು ಮುಖ, ಕಲರ್ ಈ ಥರ ಇತ್ತು, ಗೋಧಿ ಮೈ ಬಣ್ಣ, ಏನೋ ಒಂದು ಬರಿಬೇಕಲ್ಲ ನೀವು. ಆ ಬಾಡಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿರಬೇಕಲ್ಲ ಐಡೆಂಟಿಟಿ. ಯಾವನ ಬಂದು ಕೇಳ್ತಾನೆ, ನಮ್ಗೆ ಯಾವುದೋ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರುತ್ತೆ, ಬರ್ತಾರೆ, ಬಂದಾಗ ನೀವು ಏನು ಹೇಳ್ತೀರಾ? ನೀವು
ಅಲ್ವಾ, ಅದನ್ನ ಇಟ್ಕೋಬೇಕಾಗಿತ್ತು. ಆಮೇಲೆ ಬಹಳ ಮುಖ್ಯವಾಗಿ ನೀವು ಒಂದು ಹೆಣ ನಿಮ್ಮ ಕೈಗೆ ಸಿಕ್ಕ ಮೇಲೆ ಎಲ್ಲಿ ಊತಾಕಿದ್ದೀರಿ ಅಂತ ನೀವು ಇಲ್ಲ ದಾಖಲೆ ಅಂದ್ರೆ ಇಟ್ಕೋಬೇಕಲ್ಲ ಈಗ ಸರ್? ನೀವು ಹೇಳ್ತಾ ಇರೋದು ಪಂಚಾಯತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ನಾವೇ ಅಧಿಕೃತ ಊತಾಕ್ಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬಟ್ ಎಲ್ಲಿ ಊತಾಕ್ಸಿದೀವಿ ಅಂತ ಹೇಳ್ತಾ ಇಲ್ಲ ಅವ್ರು. ನಾನು ಇದು ಕೇಳ್ತೀನಿ, ಇಷ್ಟು ಇದೆಯಲ್ಲ ಡಾಕ್ಯುಮೆಂಟ್, ಎಲ್ಲಿ ಊತಾಕಿದ್ರಿ ಎಲ್ಲ ಅಂದ್ರೆ ಇದು ಬಹಳ ಶಾಕಿಂಗ್ ಆದ ಗಂಭೀರವಾದ ಆರೋಪ. ಅಂದರೆ ತೋರಿಸ್ಬೇಕು ಅನ್ನೋದು ನಿಜ. ಅಂದರೆ ಚಿನ್ನಯ್ಯ ಯಾವಾಗ ಇಂತಿಂಥ ಕಡೆ ಸ್ಪಾಟಲ್ಲಿ ನಾನು ಊತಾಕಿದ್ದೀನಿ ಅಂತ ಸ್ಪಾಟ್ಗಳು ಗುರುತಿಸ್ತಾ ಹೋದ್ನೋ ಆಗ ಪಂಚಾಯತಿ ಹೇಳಕ್ಕೆ ಶುರು ಮಾಡಿದ್ರು, ನಾವು ಅಧಿಕೃತವಾಗಿ ಊತಾಕ್ಸಿರೋದೆಲ್ಲ ಚಿನ್ನಯ್ಯನೂ ಬಳಸ್ಕೊಂಡಿದ್ದೀವಿ, ಪೌರಕಾರ್ಮಿಕರು ಬಳಸ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿದ್ರು. ಅದರ ಅರ್ಥ ನೀವು ಹೇಳ್ತೀರ, ಆದರೆ ಜಾಗ ತೋರಿಸ್ತಾ ಇಲ್ಲ ಅಂತಂದರೆ ಇವರು ಅದನ್ನು ಹೇಳಿದ್ರ ಅರ್ಥ ಅಕಸ್ಮಾತ್ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಎಕ್ಸಿಬಿಷನ್ ಮಾಡಿದಾಗ ಮನುಷ್ಯನ ಅವಶೇಷಗಳು ಸಿಕ್ಕಿದ್ರೆ ಅದನ್ನ ಅಧಿಕೃತವಾಗಿ ಊತಾಕ್ಸಿದ್ದು ಅನ್ನೋ ಸಂದೇಶ ಹೋಗಲಿ ಅಂತ ಹೇಳ್ತಾ ಇದ್ದೀರಾ ನೀವು. ಆ ಕಾರಣಕ್ಕೆ ಅವ್ರು ಹೇಳಿದ್ರು. ಅಲ್ಲ, ನಾನು ಹೇಳ್ತಿರೋದು ಸ್ಪಷ್ಟವಾಗಿ ನೀವು ಹೂತಾಕಿದ ಜಾಗದ ನಿಮಗೆ ಸ್ಪಷ್ಟ ನಕ್ಷೆ ನಿಮ್ಮ ಕೈಲಿ ಇರಬೇಕು. ಇಲ್ಲ ಅದು ನಿಜ, ಒಪ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಾಳೆ ದಿವಸ ವಾರಸದಾರ್ ಬರ್ತಾರೆ ಸರ್. ಇವತ್ತು ಬೆಳಗ್ಗೆ ಬಾಡಿ ಸಿಕ್ಕಿದೆ 8:00 ಮಧ್ಯಾಹ್ನ 12 ಗಂಟೆಗೆ ನೀವು ದಫನ್ ಮಾಡಿಬಿಡ್ತೀರಾ. ನಾಳೆ ಮಾರನೇ ದಿವಸ ಬರ್ತಾರೆ ಯಾರೋ ಒಬ್ರು, ಬೆಂಗಳೂರಿಂದನೋ ಮೈಸೂರಿಂದನೋ ಹುಬ್ಳಿಯಿಂದನೋ ಬರ್ತಾರೆ. ಮಾರನೇ ದಿನ ಅಲ್ಲ, 5 ವರ್ಷ ಆದ್ಮೇಲೆ 2 ವರ್ಷ ಎಲ್ಲಿ ತೋರಿಸ್ತೀರಾ ನೀವು? ಎಲ್ಲಗದ್ ತೋರಿಸ್ತೀರಾ ನೀವು? ಅಂದರೆ ಇಲ್ಲಿ ಎರಡು ಮುಖ್ಯ ಶಾಕಿಂಗ್ ವಿಷಯಗಳಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಒಂದು ನೀವು ಹೇಳ್ತಾ ಇರೋದು ಅತ್ಯಂತ ಸ್ಪಷ್ಟವಾಗಿ ಅವ್ರು ಊತಾಕಿರೋ ಜಾಗ ಊತಾಕಿದ್ದೀವಿ ಅಂತ ಹೇಳಿಸ್ತಾ ಇದ್ದಾರೆ, ಊತಾಕ್ಸಿದ್ದೀವಿ ನಾವೇ ಅಂತ, ಆದರೆ ಜಾಗ ತೋರಿಸ್ತಾ ಇಲ್ಲ. ಇದೇನು ಹೇಳುತ್ತೆ, ಇವರು ಅಂತ್ಯ ಸಂಸ್ಕಾರ ಮಾಡಿಸೇ ಇಲ್ವೇನೋ ಪಂಚಾಯತಿ ಕಡೆಯಿಂದ ಅನ್ನೋದನ್ನು ಇದು ಇಂಡಿಕೇಟ್ ಮಾಡ್ತಾ ಇದೆ. ಹಂಗಾಗಿ ಇದು ಭಾಳ ನೀವು ಕರೆಕ್ಟಾಗಿ ಸಬ್ಜೆಕ್ಟ್ಗೆ ಬಂದ್ರಿ. ನಾನು ಮೊದಲೇ ಡೇ 1 ಇಂದ ಹೇಳ್ತಾ ಇರೋದು ಅದನ್ನೇ. ಗ್ರಾಮ ಪಂಚಾಯತಿಯವ್ರಿಗೂ ಇಲ್ಲಿ ನಡೆದಿರುವ ಬರಿಯಲ್ಸ್ಗೂ ಅದು ಲೀಗಲ್ಲೋ ಇಲ್ಲೀಗಲ್ಲೋ ಇನ್ನೊಂದು ಯಾವುದಕ್ಕೂ ಸಂಬಂಧನೇ ಇಲ್ಲ 2012 ಸೊ ಅಂದರೆ ಇವರು ಊತಾಕ್ಸಿರೋ ಚಾನ್ಸೇ ಇಲ್ಲ, ಊತಾಕಿರೋ ಜಾಗ ಗೊತ್ತಿಲ್ಲ ಅಂದರೆ ಗೊತ್ತಿರ್ತಿತ್ತು. ಹಂಗಾಗಿ ಇದು ಗೊತ್ತಿರ್ತಿತ್ತು, ಮಾಹಿತಿ ಇಟ್ಕೊಂಡಿರ್ತಿದ್ರು ಫೋಟೋಗ್ರಾಫರ್ಸ್. ಇದು ಬಹಳ ಒಂಥರ ಸ್ಫೋಟಕ ವಿಷಯ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂದರೆ ನಂಬರ್ 1. ನಂಬರ್ 2, ಇದೆಲ್ಲ ಇಲ್ಲಿಗಲ್, ಇದು ಒಂದೇ ಹ್ಯಾಂಡ್ ರೈಟಿಂಗು, ಇದನ್ನು ಆದರೆ ನಾವೇ ಊತಾಕ್ಸಿರೋದು ಅಂತ ತೋರ್ಸೋಕ್ಕೋಸ್ಕರ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಮೇಲ್ನೋಟಕ್ಕೆ. ಅಂದರೆ ಇಡೀ SIT ತನಿಖೆ ದಿಕ್ಕನ್ನು ತಪ್ಪಿಸೋ ಒಂದು ಕೆಲಸವನ್ನು ಮಾಡಕ್ಕೆ ಕೈ ಹಾಕಿದ್ದಾರೆ. 3ನೇದು, ಚಿನ್ನಯ್ಯ ಯಾವಾಗ ತೋರಿಸ್ತೀನಿ ಅಂತ ಸ್ಪಾಟ್ಗಳನ್ನ ಗುರುತಿಸ್ತಾ ಹೋದ್ನೋ ಆಗ ಪದೇ ಪದೇ ಮುಂದೆ ಬಂದು ಹೇಳಿಕೆ ಕೊಡ್ತಾರೆ ಇವರು ನಾವೇ ಊತಾಕ್ಸಿರೋದು ಅಂತ. ಅದರ ಉದ್ದೇಶ ಏನು ಅಂತಂದರೆ, ಚಿನ್ನಯ್ಯ ಸಿಕ್ಕಿದ್ರೆ ನಾವೇ ಊತಾಕ್ಸಿರೋದು, ಅಧಿಕೃತವಾದ್ದು ಇದು ಯಾವುದು ಅಲ್ಲ, ಅನಧಿಕೃತ ಅಲ್ಲ, ಇಲ್ಲಿಗಲ್ ಅಲ್ಲ ಅಂತ ಮೆಸೇಜಿಂಗ್ ಹೋಗ್ಲಿ ಅಂತ. ಮಹಾಬಲ್ ಶೆಟ್ರು ಕೂಡ ಗೊತ್ತಾಯ್ತು, 18-20 ಶವನ ಅಲ್ಲೇ ಮಾಡಿದ್ದೆ, ಇವನು ಎಲ್ಲಿ ಹುಡುಕ್ತಾ ಇದನ್ನಲ್ಲ ಅಲ್ಲೇ ನಾವು ಮಾಡಿ ಅಲ್ಲೇ ಊತಾಕ್ತಿದ್ವಿ ಅಂತ ಅವರು ಹೇಳಿದ್ರು. ಮಹಾಬಲ್ ಶೆಟ್ಟಿ ಹೇಳಿದ್ರು ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ಒಂದು ಸ್ಪಾಟಲ್ಲಿ 20 ಶವ ಅಲ್ಲೇ ಹೋದೆ, ಅಲ್ಲೇ ಪೋಸ್ಟ್ ಮಾರ್ಟಮ್ ಅಲ್ಲೇ ಊತಾಕಿದ್ರು. ಇನ್ನೊಂದು ಸ್ಪಾಟಲ್ಲಿ 70 ಶವ ಅಲ್ಲೇ ಹೋದೆ, ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದೆ. 70 ಶವ ಒಂದೇ ಸರಿಯಲ್ಲ, ಆಗಾಗ ಒಟ್ಟಲ್ಲಿ ಅದನ್ನ ಅಲ್ಲೇ. ಏನೇ ಆಗಲಿ ಸರ್, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಒಬ್ಬ ಖಾಸಗಿ ಆಸ್ಪತ್ರೆ ವೈದ್ಯರು ಧರ್ಮಸ್ಥಳ ಕೇಸಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ 70 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂದ್ರೆ ಏನು ಸರ್? ಅಲ್ಲಿಂದ ಮಂಗಳೂರಿಂದ ಬಂದು ಒಬ್ಬ ಖಾಸಗಿ ವೈದ್ಯರು ಇರಲಿ, ಇಲ್ಲೊಂದು ಬೆಳ್ತಂಗಡಿಯಲ್ಲಿ ಹಾಸ್ಪಿಟಲ್ ಇದೆ, ಸಾರ್ವಜನಿಕ ಆಸ್ಪತ್ರೆ. ಅಲ್ಲಿರೋ ಡಾಕ್ಟರ್ ಏನಾಗಿತ್ತು? ಅಲ್ಲ, ಇದಿಷ್ಟೇ ಅಲ್ಲ, ಮಹಾಬಲ್ ಶೆಟ್ ಈಗ ಒಂದು ಕಡೆ ನಮಗೆ ಪಂಚಾಯತ್ ತುಂಬಾ ಎಕ್ಸ್ಪರ್ಟ್, ಅವರು ಬಹಳ ನುರಿತ ವೈದ್ಯರು, ಫೋರೆನ್ಸಿಕ್ ತಜ್ಞರು. ಅವ್ರನ್ನೇ ಯಾಕೆ ಅಲ್ಲ, ನುರಿತ ವೈದ್ಯರು ಫೋರೆನ್ಸಿಕ್ ತಜ್ಞರು ಅನ್ನೋದು ನಿಜ ಇರ್ಬೋದು, ನುರಿತ ವೈದ್ಯರು ನಿಜ ಇರ್ಬೋದು, ಆದರೆ ಅವ್ರ ಇಂಟೆನ್ಷನ್ಸ್ ಬಗ್ಗೆ ಡೌಟ್ಗಳಿದೆ. ಅವ್ರ ಇಂಟಿಗ್ರಿಟಿ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಪ್ರೈವೇಟ್ ಪಾರ್ಟಲ್ಲಿ ಗಾಯ ಇಲ್ಲ, ಅಂದರೆ ಇಂಟರ್ಕೋರ್ಸ್ ಮಾಡಿದ್ರೆ ಇರ್ಬೋದಾದಂಥ ಗಾಯ ಇಲ್ಲ ಅಂತ ಇವ್ರು ಬರೀತಾರೆ, ಡಾಕ್ಟರ್ ಆಡಮ್. ಬಟ್ ಇವ್ರು ಬಂದ್ಬಿಟ್ಟು ಗಾಯ ಇತ್ತು ಅಂತ ಬರೀತಾರೆ. ಆಮೇಲೆ ಆತನ ಮೇಲಾಗಿರೋ ಗಾಯಗಳು ಸೌಜನ್ಯ ಪರಚಿರುವ ಸಾಧ್ಯತೆ, ಆಗಿರೋ ಸಾಧ್ಯತೆ ಇರ್ತದೆ ಅಂತ ಹಂಗೆ ಬರೀತಾರೆ. ಹಂಗಾಗಿ ಅವ್ರ ಇಂಟಿಗ್ರಿಟಿ ಬಗ್ಗೆ ಪ್ರಶ್ನೆ ಇದೆ. ಆದರೆ ಇಲ್ಲಿ ಇನ್ನೊಂದು ಶಾಕಿಂಗು ನೀವು ಹೇಳ್ತಾರೋ ಇದ್ರಲ್ಲಿ ಈಚೆ ಬರ್ತಾ ಇರ್ತಕ್ಕಂಥದ್ದು, ಒಂದು ಪಂಚಾಯತಿಯವ್ರದ್ದು ಊತಾಕಿರೋ ಜಾಗ ತೋರಿಸ್ತಿಲ್ಲ, ಊತಾಕೇ ಇಲ್ಲ, ಬಟ್ ಇದನ್ನ ಕ್ರಿಯೇಟ್ ಮಾಡಿ SIT ದಿಕ್ಕು ತಪ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಗೆ ಇನ್ನೊಂದು, ಅವರು ಅಕಸ್ಮಾತ್ ಚಿನ್ನಯ್ಯ ಊತಾಕಿರೋ ಜಾಗದಲ್ಲಿ ಸಿಕ್ಬಿಟ್ರೆ ನಾವೇ ಅಧಿಕೃತ ಅಂತ ತೋರಿಸ್ಕೊಳ್ಳೋಕ್ಕೆ ಇದನ್ನು ಮೆಸೇಜಿಂಗ್ ಮಾಡಿದ್ರು. ಹೌದು. ಇಲ್ಲಿ ಈಚೆ ಬರ್ತಾ ಇರ್ತಕ್ಕಂಥ ಇನ್ನೊಂದು ಶಾಕಿಂಗ್ ವಿಷಯ ಮಹಾಬಲ್ ಶೆಟ್ರದು. ಮಹಾಬಲ್ ಶೆಟ್ರು 20 ಶವ ಅಲ್ಲೇ ಕಾಡಲ್ಲಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡೋದು. ಯಾವಾಗ ತೀರಾ ಶಿಫ್ಟ್ ಮಾಡೋಕ್ಕಾಗದೇ ಇರೋವಂಥ ಪೋಸ್ಟ್ ಮಾರ್ಟಮಿಗೆ ತೊಂದರೆ ಆಗುತ್ತೆ, ಶಿಫ್ಟ್ ಮಾಡೋಕ್ಕೆ ಹೋದಾಗ ಅಷ್ಟು ಕೊಳತೋಗಿದೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಮಾಡ್ಬೋದು, ಕಾಡಲ್ಲಿ ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ. ಆ ಥರ ಶವಗಳು ಅಷ್ಟೊಂದು ಸಂಖ್ಯೆಯಲ್ಲಿ ಸಿಕ್ಕಿದ್ವ ಅನ್ನೋದು ಒಂದನೇ ಆಶ್ಚರ್ಯ. ಎರಡನೇದು,
ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಊತಾಕ್ಬಿಟ್ರು ಅಂತ ಹೇಳ್ತಾರಲ್ಲ, ಅಂದರೆ ಪೊಲೀಸ್ನವ್ರು ಏನು ಹುಡುಕೂ ಇಲ್ಲ, ಏನೂ ಮಾಡಿಲ್ಲ, ವಾರಸದಾನ ಹುಡುಕಿಲ್ಲ ಹಂಗೆ ಹೇಳ್ತಾರಲ್ಲ. ಅಂದರೆ ಮಹಾಬಲ್ ಶೆಟ್ಟರು ಕೂಡ ಅಕಸ್ಮಾತ್ ಚಿನ್ನಯ್ಯ ಅಗೆಸಿದ ಜಾಗಗಳಲ್ಲಿ ಏನಾದ್ರು ಅಸ್ಥಿಪಂಜರ ಸಿಕ್ಕಿದ್ರೆ ಇದು ಅಧಿಕೃತನೇ ಅಂತ ಇದು ನಾನೇ ಮಾಡಿದ್ದು. ಮೆಸೇಜನ್ನು ಕೊಡೋಕ್ಕೆ ಮಹಾಬಲ್ ಶೆಟ್ಟರು ಟ್ರೈ ಮಾಡಿದರು. ಆ ಲೆಕ್ಕದಲ್ಲಿ SIT ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಟ್ರೈ ಮಾಡ್ದಂಗಿದೆಯಲ್ಲ ಪಂಚಾಯತಿಯವರು, ಮಹಾಬಲ್ ಶೆಟ್ಟರು ಕೂಡ ಇದನ್ನು ಟ್ರೈ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕೂಡ ಅವರು ಸೇರ್ಕೊಂಡೆ ಇದನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ನೀವು ಮತ್ತೆ ಇನ್ನೊಂದು ಸ್ಥಿತಿ ಅಂದ್ರಲ್ಲ, ಎಲ್ಲೆಲ್ಲಿ ಬಾಡಿ ಸಿಗ್ತಾ ಇತ್ತು ಸರ್ ನೋಡಿ. ಈ ದಾಖಲೆಗಳ ಪ್ರಕಾರ ಎಲ್ಲಿ ಅಂದ್ರೆ ಬಹುತೇಕ ವಸತಿ ಗೃಹಗಳು ಆಯ್ತಾ, ಶರಾವತಿ, ಗಾಯತ್ರಿ ಅವೆಲ್ಲ. ನೇತ್ರಾವತಿ ನದಿಯಲ್ಲಿ ಯೂಶುವಲಿ ಹೆಂಗೆ ಅಂತಂದ್ರೆ ಹೆಣ್ಮಕ್ಳದೆಲ್ಲ ನೇತ್ರಾವತಿ ನದಿಯಲ್ಲಿ ತೇಲ್ತಾ ಇರ್ತಾವೆ. ಅದೇನೋ ಆಶ್ಚರ್ಯ ನದಿಲೇ ಸಿಗೋದು, ನದಿಲೇ ಸಿಗೋಂಥದ್ದು ಹೆಣ್ಮಕ್ಳು ಜಾಸ್ತಿ ಸಿಗ್ತವೆ, ಗಂಡಸರು ಸಿಗ್ತವೆ. ನೆಕ್ಸ್ಟ್ ನೇತ್ರಾವತಿ ಸ್ನಾನಘಟ್ಟ, ನೇತ್ರಾವತಿ ಮಣ್ಣಸಂಕ, ಈ ಸ್ವಲ್ಪ ಇಂಟೀರಿಯರ್ ಅನ್ಕೊಳ್ಳೋಣ. ಮಣ್ಣಸಂಕ ಗೊಮ್ಮಟೇಶ್ವರ ಬೆಟ್ಟದ ಮೆಟ್ಟಿಲಿನ ಬದಿಯಲ್ಲಿ, ನೇತ್ರಾವತಿ ನದಿಯ ಸೇತುವೆ ಬದಿಯಲ್ಲಿ, ನೇತ್ರಾವತಿ ಬ್ರಿಡ್ಜ್ನ ಮೇಲ್ಭಾಗದಲ್ಲಿ, ಧರ್ಮಸ್ಥಳ ಗ್ರಾಮದ ಕಾಂಪ್ಲೆಕ್ಸ್ ಬಳಿಯಲ್ಲಿ ನೋಡಿ. ಇವೆಲ್ಲ ನೋಡಿ. KSRTC ಹಳೆ ಬಸ್ ನಿಲ್ದಾಣದಲ್ಲಿ, ನೇತ್ರಾವತಿ ಅಣೆಕಟ್ಟೆಯ ಮೇಲೆ, ನೇತ್ರಾವತಿ ಕಿಂಡಿ ಅಣೆಕಟ್ಟೆಯ ಮೇಲ್ಭಾಗ, ಕನ್ಯಾಡಿ, KSRTC ಬಸ್ ನಿಲ್ದಾಣದ ಬಳಿ ಮುಖ್ಯ ದ್ವಾರ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರ, ಸ್ನಾನಘಟ್ಟದಲ್ಲಿ ಯಾತ್ರಾರ್ಥಿಗಳು ನಿಲ್ಲುವ ಹೊಳೆ ಬದಿ ಸ್ಥಳದಲ್ಲಿ, ಧರ್ಮಸ್ಥಳದ ಬೊಳಿಯಾರು ಸೇತುವೆ ಬಳಿ ಅಲ್ಲೊಂದು ಯುವತಿ ಬಾಡಿ ಸಿಕ್ಕಿದ್ದು, ಕನ್ಯಾಡಿ ಗೇರು ತೋಟ. ಸರ್ ಇವೆಲ್ಲ ಪ್ಲೇಸಸ್ಸಲ್ಲಿ ಎಲ್ಲ ಕಡೆನೂ ಕೊಳ್ತಿದ್ದು ಹೆಂಗೆ? ಅಲ್ಲ, ಇವೆಲ್ಲ ನೀವು ಹೇಳ್ತಾ ಇರೋ ಪ್ಲೇಸ್ಗಳು ಹೇಗಿದೆ ಅಂತಂದ್ರೆ ಇವು ಅಧಿಕೃತ ದಾಖಲೆಗಳು ಹೇಳ್ತಾ ಇರೋದು ನೀವು. ಹೌದು, ಈ ಪ್ಲೇಸ್ಗಳು ಜನ ಸಾಮಾನ್ಯ ಓಡಾಡುವಂಥ ಪ್ಲೇಸ್ಗಳು. ಅಂದರೆ ಯಾವುದೇ ಒಂದು ಡೆಡ್ ಬಾಡಿ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಬಿದ್ದಿದ್ರೆ ವಿತಿನ್ 2-3 ಅವರ್ಸ್ ಹಗಲೊತ್ತಲ್ಲಿ ವಿತಿನ್ 2-3 ಅವರ್ಸ್ ಜನಕ್ಕೆಲ್ಲ ಗೊತ್ತಾಗುವಂಥ ಪ್ಲೇಸ್ಗಳು ಕೊಳ್ತೋಗ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಒಂದು 15,000 to 20,000 ಜನ ಯಾತ್ರಾರ್ಥಿಗಳು ಬರ್ತಿದ್ದೀವಿ ಸರ್. ಹೌದು, ಹಬ್ಬ ಹರಿದಿನಗಳು ಲಕ್ಷ ಹಾಗಾಗಿ ಮಹಾಬಲ್ ಶೆಟ್ರು ಹೇಳ್ತಾ ಇರೋದು, ಮಹಾಬಲ್ ಶೆಟ್ರು ಅಲ್ಲೇ ಸ್ಪಾಟಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅಂದರೆ ಕೊಳತು ಚಿತ್ರಾನ್ನ ಆಗ್ಬಿಟ್ಟಿರ್ಬೇಕು, ಕೊಳತು ಹೋಗಿರ್ಬೇಕು ಫುಲ್ಲು. ಆ ಥರ ಸಾಧ್ಯತೆ ಇಲ್ಲಿಲ್ಲ, ಇಲ್ಲಿ ಸಿಕ್ಕಿರ್ತಕ್ಕಂಥ ದೇಹಗಳು. ಸೊ ಇದು ಮಹಾಬಲ ಶೆಟ್ಟರು ಕೂಡ ತನಿಖೆ ದಿಕ್ಕು ತಪ್ಪಿಸುವ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಪ್ರಶ್ನೆಗಳನ್ನ ಹೇಳಿಸುತ್ತೆ. ಮತ್ತು ಇಷ್ಟರಲ್ಲಿ ಇನ್ನೊಂದು ಮುಖ್ಯ ವಿಷಯ ಈಚೆಗೆ ಬರ್ತಾ ಇದೆ. ಏನು ಅಂತಂದರೆ ಇವರೆಲ್ಲರೂ ಹೇಳ್ತಾ ಇರೋದು ನೋಡಿದಾಗ ಒಂದು ಕಡೆ ಪಂಚಾಯತಿಯವರು ಅಂತ್ಯ ಸಂಸ್ಕಾರ ಮಾಡಿಸಿರುವ ಸಾಧ್ಯತೆಗಳು ಕಡಿಮೆ ಅನ್ನೋದನ್ನು ತೋರಿಸ್ತಾ ಇದೆ, ಇನ್ನೊಂದು ಅವರೆಲ್ಲೂ ಜಾಗನೇ ತೋರಿಸ್ತಾ ಇಲ್ಲ ಎಲ್ಲಿ ಹೂತಾಕಿದ್ದೀವಿ ಅನ್ನೋದನ್ನು. ಅಟ್ ದ ಸೇಮ್ ಟೈಮು ಇದು ಅಧಿಕೃತ ಹೂತಾಕ್ಸಿದ್ದು ಅಂತ ಹೇಳ್ತಾ ಇದ್ದಾರೆ ಪಂಚಾಯತಿಯಿಂದನೇ. ಅಕಸ್ಮಾತ್ ಚಿನ್ನಯ್ಯ ತೋರಿಸ್ದಾಗ ಸಿಕ್ಬಿಟ್ರೆ ಅಂತ. ಇದರ ಅರ್ಥ ಚಿನ್ನಯ್ಯ 100 ಶವಗಳನ್ನು ಹೂತಾಕಿರುವುದಂತೂ ನಿಜ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ವಿಷಯಗಳಿಂದ ಈಚೆ ಬರ್ತಾ ಇರ್ತಕ್ಕಂಥದ್ದು, ಅವರಿಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆ ಥರ ತೋರ್ಸೋದು ಬೇಡ ಸರ್. ಹೂತಾಕಿರೋ ಜಾಗ ತೋರ್ಸೋದು ಬೇಡ, ದಾಖಲೆ ಕೊಡಿ. ಎಸ್, ಹೂತಾಕಿರೋ ಎಲ್ಲೆಲ್ಲಿ ಜಾಗದಲ್ಲಿ ಯಾವ್ದಾವ್ದು ಬಾಡಿ ಹೂತಾಕಿದ್ರ. ಈಗ ಒಂದು ಮಗುದು ಸಿಕ್ಕಿದೆ, 15 ವರ್ಷದ ಮಗುದು, ಎಲ್ಲಿದೆ ಜಾಗ ಹೇಳಿ. ಅದು ಖಂಡಿತ ತೋರಿಸ್ಲೇಬೇಕು. ಯಾಕಂದರೆ 15 ವರ್ಷದ ಹೆಣ್ಮಗು 12 ವರ್ಷದ ಹೆಣ್ಮಗು ಅಂತಂದಾಗ ಆ ಜಾಗ ಹೂತಾಕಿದ್ದೀವಿ ಅಂತ ಅವರು ಬರೆದಿಟ್ಕೊಳ್ಬೇಕಲ್ವಾ. ಇಂಥ ಒಂದು ನಕ್ಷೆ ಮಾಡಿರ್ತೀರಲ್ವಾ, ಅದಕ್ಕೊಂದು ಇರುತ್ತಲ್ಲ, ಅದು ತೋರಿಸಿ. ಅಂದರೆ ಎಷ್ಟೇ ಇರ್ರೆಸ್ಪಾನ್ಸಿಬಲ್ ಕೆಲಸ ಮಾಡಿದ್ರು 100 ಕೇಸ್ಗಳನ್ನ ರೆಸ್ಪಾನ್ಸಿಬಲ್ ಮಾಡೋ ಸಾಧ್ಯತೆ ಇಲ್ವಲ್ಲ. ಇದು ಯಾವುದೂ ಮಾಡಿಲ್ಲ ಸರ್, ಇವರು ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಶಾಕಿಂಗ್, ಇದು ನಿಜಕ್ಕೂ ಶಾಕಿಂಗು. ಇದನ್ನು ಜನನೂ ಅರ್ಥ ಮಾಡ್ಕೋಬೇಕು. ಮತ್ತು SIT ಇದ್ರ ಬಗ್ಗೆ ಅತ್ಯಂತ ಗಂಭೀರವಾಗಿ ತನಿಖೆ ನಡೆಸಬೇಕು. ನಡೆಸ್ತಾ ಇರೋ ಎಲ್ಲ ಲಕ್ಷಣಗಳು ಇದೆ, SIT ತನಿಖೆ ನಡೆಸ್ತಾ ಇರೋ ಲಕ್ಷಣಗಳಿದೆ. ಆ ಕಾರಣಕ್ಕೆ ಕೆಲವರು SIT ತನಿಖೆ ವಿರುದ್ಧನೇ ಮಾತಾಡ್ತಾ ಇರ್ತಕ್ಕಂಥದ್ದು ಅಥವಾ ಸೆಂಟ್ರಲ್ ಏಜೆನ್ಸಿ ಬರಲಿ ಅಂತ ಮಾತಾಡ್ತಾ ಇರೋದು ಈ ಹೆದರಿಕೆಯಿಂದನೇ ಇದ್ರೂ ಇರ್ಬೋದು ಅಂತ ಅನಿಸುತ್ತೆ. ಸರ್ ಈಗ ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಮಾತು ಸೇರಿಸ್ಬಿಡ್ತೀನಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಬರಿಯಲ್ಸ್ ಮಾಡಿಲ್ಲ ಅಂತ. ಸರಿ, ನೀವು ಕೇಳ್ಬೋದು ಯಾರು ಮಾಡಿದ್ರು ಮತ್ತೆ ಅಂತೇಳಿ. ಆ ಪ್ರಶ್ನೆಗೆ ಉತ್ತರನ ಚಿನ್ನಯ್ಯ ಕೊಡ್ತಾನೆ. ಚಿನ್ನಯ್ಯ ಅವನ ಕಂಪ್ಲೇಂಟಲ್ಲೂ ಬರೀತಾನೆ, ನಮ್ಮ ಸಂದರ್ಶನದಲ್ಲೂ ಕೂಡ ಆ ಥರ ಹೇಳ್ತಾನೆ. ನಾನು ಕೇಳಿದಾಗ ಅವನಿಗೆ, ಯಾರು ನಿನಗೆ ಡೆಡ್ ಬಾಡಿ ಬಿದ್ದಿದೆ ಅಂತಂದ, ಯಾರು ನಿಮ್ಗೆ ಮಾಹಿತಿ ಕೊಡ್ತಾಯಿದ್ರು, ನಿಮ್ಗೆ ಅದನ್ನು ಹೂತಾಕು ಚಿನ್ನಯ್ಯ ಅಂತ ಯಾರು ಹೇಳ್ತಾಯಿದ್ರು ಆತ ಹೇಳಿದೆ, ನನಗೆ ಮಾಹಿತಿ ಕಚೇರಿ, ದೇವಸ್ಥಾನದ ಮಾಹಿತಿ ಕಚೇರಿಯಿಂದ ಮಾಹಿತಿ ಕಚೇರಿ ಎನ್ಕ್ವೈರಿ ಆಫೀಸ್ ಅಂದ. ಮಾಹಿತಿ ನನಗೆ ಗೊತ್ತಿಲ್ಲ, ನಿಜವಾಗೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಎನ್ಕ್ವೈರಿ ಆಫೀಸ್ ಅಂತ ಇದೆ ಇದು. ಆಮೇಲೆ ನಾನು ಕೇಳಿದೆ ಅವನಿಗೆ, ಯಾವುದದು ಅಂದ. ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ. ಡಿಪಾರ್ಟ್ಮೆಂಟ್ ಅಂತಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಾ, ಯಾವ ಡಿಪಾರ್ಟ್ಮೆಂಟು ಅಂದೆ. ಅಲ್ಲಿ ಗೌರ್ಮೆಂಟ್ ಇಲ್ಲ ಸರ್, ಅಲ್ಲಿ ದೇವಸ್ಥಾನದ್ದು ಮಾಹಿತಿ ಕಚೇರಿ ಅಂತ. ಅಲ್ಲಿಂದ ಇನ್ಫಾರ್ಮೇಷನ್ ಬರ್ತಿತ್ತು ಅಂತ ಚಿನ್ನಯ್ಯ ಹೇಳ್ತಾನೆ. ಚಿನ್ನಯ್ಯ ಹೇಳಿ ಸುಳ್ಳು ಅಂತಲೇ ಅನ್ಕೊಬಿಡೋಣ ಸರ್.
ಸುಳ್ಳು ಹೇಳಿದ್ದಾನೆ ಅಂತ ಅನ್ಕೊಬಿಡೋಣ. ಚಿನ್ನೆಯನ್ ವಿರುದ್ಧ ಮಾತಾಡಕ್ಕೆ ಬಂದ ಒಬ್ಬ ರಾಜು ಅಂತೇಳಿ, ಅವ್ನು 4 ವರ್ಷ ಇವನ ಜೊತೆ ಕೆಲಸ ಮಾಡಿದ್ದ ಅಂಥೇಳಿ ಅವನನ್ನ SIT ಅವರು ವಿಚಾರಣೆ ಮಾಡ್ತಾರೆ. ಅವನನ್ನ ಎಲ್ಲ ಮೀಡಿಯಾದವರು ಬೆಳಗಿಂದ ಸಂಜೆವರೆಗೂ ಮಾತಾಡ್ತಾರೆ. ಅವನು ಕೆಲವು ಸ್ಕ್ರಿಪ್ಟನ್ನ ಚೆನ್ನಾಗಿ ಹೇಳ್ತಾನೆ. ಅವನು ಅಂದರೆ ಅವ್ರು ದೊಡ್ಡವರು, ತುಂಬ ಒಳ್ಳೆಯವರು, ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ಬಾರ್ದು, ಇವನು ಏನು ಮಾಡ್ತಿದ್ದ ಕೆಲಸ ಮಾಡ್ತಾನೆ, ಎಲ್ಲ ಸುಳ್ಳು ಹೇಳ್ತಿದ್ದಾನೆ, ಈ ಥರದ್ದೆಲ್ಲ ಒಂದು ಕಡೆ ರಾಜು ಅನ್ನೋ ವ್ಯಕ್ತಿ ಬದಲಾವಣೆಗಳನ್ನು ಮಾಡಿದ್ದಾನೆ ಇದರಲ್ಲಿ ಹೇಳ್ಕೊಂಬರ್ತಾನೆ. ಸಾಯಂಕಾಲ ಆದಮೇಲೆ ಸುವರ್ಣ ನ್ಯೂಸ್ನ ವರದಿಗಾರರು ಅವ್ರನ್ನ ಪ್ರಶ್ನೆ ಮಾಡ್ತಾನೆ. ಹಾಗೆ ಸ್ವಲ್ಪ ಅವ್ನು ಟೋನ್ ಚೇಂಜ್ ಮಾಡಿ ಹೇಳ್ತಾನೆ. ಅವನು ಎಷ್ಟು ಬರಿಯಲ್ಸ್ ಮಾಡಿದ್ಯಾ ಅಂದಾಗ ಅವ್ನು 100ರಿಂದ 150 ಮಾಡಿದ್ದೀನಿ ಅಂತ. ಆ ಟೈಮಲ್ಲಿ ಕೇಳ್ತಾರೆ ಅವ್ರಿಗೆ, ನಿನಗೆಲ್ಲ ಹೆಣ ಬಿದ್ದಿದೆ, ಬಂದು ಮಾಡಬೇಕು ಅಂತ ನಿಂಗೆ ಎಲ್ಲಿ ಯಾರು ಮಾಹಿತಿ ಕೊಡ್ತಾ ಇದ್ದು ಅಂದ್ರೆ ಮಾಹಿತಿ ಕಚೇರಿ ಅಂತ ನಾವು ಯಾವುದು ಸುವರ್ಣ ನ್ಯೂಸಲ್ಲಿ ರಾಜು ಇಂಟರ್ವ್ಯೂನಲ್ಲಿ ರಾಜುನೇ ಹೇಳೋದಂತ ಮಾತು. ಸೊ ಅಲ್ಲಿಗೆ ಈ ಬರಿಯಲ್ಸನ್ನ ಗ್ರಾಮ ಪಂಚಾಯತಿ ಮಾಡಿಲ್ಲ, ಬೇರೆ ಯಾವುದೋ ಒಂದು ಸಂಸ್ಥೆ ಮಾಡ್ತಾ ಇತ್ತು. ಇದು ಒಂಥರ ಇವ್ರಿಗೇನು ಬೇರೆ ಸಂವಿಧಾನ ಇದೆ ಅಲ್ಲಿ. ಅಂದರೆ ಈಗ ಚಿನ್ನಯ್ಯ ಹೇಳ್ತಾನಲ್ಲ, ಮಾಹಿತಿ ಕಚೇರಿಯಲ್ಲಿದ್ದ ಸೂಪರ್ಡೆಂಟ್ ಯಾರು ಚೇಂಜ್ ಆಗ್ತಾ ಇದ್ರು, 5 ವರ್ಷಕ್ಕೆ ಬದಲಾಗ್ತಾ ಇದ್ರು, ಅವ್ರುಗಳು ಹೇಳಿದ್ದು ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಒಂದಕ್ಕೊಂದು ಡಾಟ್ ಕನೆಕ್ಟ್ ಮಾಡ್ತಾ ಹೋದ್ರೆ ಸರ್ ಅದು ಸರ್ಕಾರಿ ವ್ಯವಸ್ಥೆ ಅಲ್ವಲ್ಲ ಸರ್. ಅದೇ ಅದು ನಿಜ. ನೀವು ಗ್ರಾಮ ಪಂಚಾಯತಿ ಮಾಡಿದ್ರೆ ಓಕೆ ಅನ್ನು, ಪೊಲೀಸ್ನವ್ರು ಮಾಡಿದ್ರೆ ಓಕೆ ಅನ್ನು, ಮಾಹಿತಿ ಕಚೇರಿ ಒಂದು ಪ್ರೈವೇಟ್ ಸಂಸ್ಥೆ ಹೆಂಗ್ ಅಂದ್ರೆ ಇಲ್ಲಿ ಡಾಟ್ಗಳನ್ನ ಅದರಲ್ಲೂ ಇಷ್ಟು ಗಂಭೀರವಾದ ವಿಷಯ, ಒಂದು ಹೆಣನ ಹೂತಾಕುವಂತ ವಿಷಯನ ಯಾವುದೋ ಖಾಸಗಿ ಸಂಸ್ಥೆ ಹೆಂಗ್ ಮಾಡಕ್ ಸಾಧ್ಯ ಇದೆ? ಸೊ ಈಗ ಡಾಟ್ಗಳನ್ನ ಕನೆಕ್ಟ್ ಮಾಡ್ಕೊಂಡು ಬಂದಾಗ ವಿಷಯ ಅರ್ಥ ಆಗುವಂಥದ್ದು ಇದು. ಅಂದರೆ ಚಿನ್ನಯ್ಯ 100 ಶವಗಳನ್ನ ಹೂತಿರೋದು ನಿಜ, ಗ್ರಾಮ ಪಂಚಾಯತಿ ಹೂತಾಕ್ಸಿರೋದಲ್ಲ ಇದು. ಯಾಕೆಂದರೆ ಅವರು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿರೋಂಗಿದ್ದಾರೆ, ಮತ್ತು ಎಲ್ಲೂ ಹೂತಾಕಿರೋ ಜಾಗಗಳನ್ನ ಅವರು ತೋರಿಸ್ತಾ ಇಲ್ಲ. ಮಹಾಬಲ್ ಶೆಟ್ಟರು ಬಂದು ಹಂಗೆ ಹೇಳ್ತಾರೆ, ಪಂಚಾಯತಿಯವರು ಬಂದು ನಾವೇ ಹೂತಾಕ್ಸಿದ್ದು ಅಧಿಕೃತ ಅಂತ ಹೇಳ್ತಾರೆ. ಇವೆಲ್ಲವನ್ನು ನೋಡಿದಾಗ ಒಂದು ಕಡೆ ಚಿನ್ನಯ್ಯ ಅಕ್ರಮವಾಗಿಯೇ ಊತಾಕಿರೋದು ನಿಜ 100 ಶವಗಳನ್ನ, ಮತ್ತು ಅದನ್ನು ಶವಗಳನ್ನ ಊತಾಕಿ ಅಂತ ಅವನಿಗೆ ಹೇಳ್ತಾ ಇದ್ದಿದ್ದು ಮಾಹಿತಿ ಕಚೇರಿ ಹೊರತು ಗ್ರಾಮ ಪಂಚಾಯತಿ ಅಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಒಂದು ಚರ್ಚೆ ಏನಿದೆ, ಈ ಒಂದು ಚರ್ಚೆಯಲ್ಲಿ ಇದು ಬಹಳ 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 ಮುಖ್ಯವಾದ ಶಾಕಿಂಗ್ ಆದ ವಿಷಯಗಳನ್ನ ದಿನೇಶ್ ಅವರು ಡಾಕ್ಯುಮೆಂಟ್ಗಳ ಸಮೇತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನು ಅಂತಂದರೆ, ಈ ಚರ್ಚೆಯಿಂದ ಈಚೆ ಬರ್ತಾ ಇರ್ತಕ್ಕಂಥ ವಿಷಯ ಏನು ಅಂತಂದರೆ ಈಗಾಗಲೇ ಬಂದಿದೆ, ಅದು ಮತ್ತಷ್ಟು ಸ್ಪಷ್ಟವಾಗಿ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಪಟ್ಟಿದ್ದೀವಿ. ಏನು ಅಂತಂದರೆ, ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಆಗಿವೆ ಅನ್ನೋದು ಉಗ್ರಪ್ಪ ಸಮಿತಿ ವರದಿಯಲ್ಲಿ ಬಂದಿದೆ, ಹೈಯೆಸ್ಟ್ ಇಡೀ ಕರ್ನಾಟಕದಲ್ಲೇ ಅಂತ. ಮತ್ತು ಆಗಿರೋದನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಚಿನ್ನಯ್ಯ ಬಂದು ಏನು ಹೇಳೋದನೋ ಅದನ್ನು ಹೇಗಾದರೂ ಮಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಯವರು ಫೋರ್ಜರಿ ಡಾಕ್ಯುಮೆಂಟ್ಸ್ನ, ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ನಾವೇ ಅಧಿಕೃತವಾಗಿ ಊತಾಕ್ಸಿರೋದನ್ನು ತೋರಿಸ್ಕೊಳ್ಳೋಕ್ಕೆ ಕ್ರಿಯೇಟ್ ಮಾಡಿದ್ದಾರೆ ಯಾರು? ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು. ಮತ್ತು ಆ ಡಾಕ್ಯುಮೆಂಟ್ಸ್ನ ಡೀಟೇಲಾಗಿ ನೋಡಿದಾಗ ಅವ್ರು ಊತಾಕ್ಸೇ ಇಲ್ಲ ಅಂತ ಗೊತ್ತಾಗ್ತಿದೆ. ಸೊ ಈ ಒಟ್ಟು ಚರ್ಚೆಯಿಂದ ಈಚೆ ಬಂದಿದ್ದು ಅವರು ಊತಾಕಿಸಿಲ್ಲ, ಆದರೆ ಅವರ ಒಟ್ಟು ನಡವಳಿಕೆಯಿಂದ ಕಾಣಿಸ್ತಾ ಇರ್ತಕ್ಕಂಥದ್ದು ಅವರು SITನ ದಿಕ್ಕು ತಪ್ಪಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮಹಾಬಲ್ ಶೆಟ್ಟರು ಅದ್ರಲ್ಲಿ ಕೈ ಜೋಡಿಸಿರಂಗಿದ್ದಾರೆ, ಮತ್ತು ಇನ್ನೂ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅದನ್ನು SIT ತನಿಖೆಯಿಂದ ಈಚೆ ಬರಬೇಕಾಗಿದೆ. ಇನ್ನೊಂದು ಕಡೆ ಮಾಹಿತಿ ಕಚೇರಿ ಈ ಶವಗಳನ್ನ ವಿಲೇವಾರಿ ಮಾಡಲಿಕ್ಕೆ ಚಿನ್ನಯ್ಯನಿಗೋ ಮತ್ತೊಬ್ಬರಿಗೋ ಹೇಳ್ತಾ ಇತ್ತು ಅನ್ನೋದು ಕೂಡ ಅತ್ಯಂತ ಶಾಕಿಂಗ್ ಆದ ವಿಷಯ. ಮತ್ತು ಇದೆಲ್ಲದರಿಂದ ಪ್ರೂವ್ ಆಗ್ತಿರೋದೇನು ಅಂತಂದರೆ, ಚಿನ್ನಯ್ಯ ಒಟ್ಟಾರೆಯಾಗಿ ಅಲ್ಲಿ 100 ಶವಗಳನ್ನ ಹೂತಿದ್ದು ನಿಜ ಅನ್ನೋದು ಇದರಿಂದ ಈಚೆ ಬರ್ತಾ ಇದೆ. ಆದರೆ ಆತ SIT ಅವರಿಗೆ ಸ್ಥಳಗಳನ್ನು ತೋರಿಸುವಾಗ ಬೇಕೆಂತಲೋ ಆಮಿಷಕ್ಕೊಳಗಾಗಿಯೋ ಅಥವಾ ಹೆದರಿಕೆಯಿಂದಲೋ ಬೆದರಿಕೆಗೆ ಒಳಗಾಗಿಯೋ ತಪ್ಪು ಜಾಗಗಳನ್ನು ತೋರಿಸಿರುವ ಸಾಧ್ಯತೆ ಇದೆ ಅನ್ನೋದು ಕೂಡ ಈ ಒಟ್ಟು ಚರ್ಚೆಯಿಂದ ಈಚೆ ಬರ್ತಾ ಇದೆ. ಇದರಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರೋದು, ಪೊಲೀಸನವರು ಅವರ ಸ್ಟೇಷನ್ನಿಂದ ಏನು ಗ್ರಾಮ ಪಂಚಾಯತಿಗೆ ಪತ್ರಗಳನ್ನ ಬರೆದಿದ್ದಾರೋ ಶವಗಳ ವಿಲೇವಾರಿ ಬಗ್ಗೆ, ಅದರಿಂದ ಮತ್ತಷ್ಟು ಶಾಕಿಂಗ್ ಆದ ವಿಷಯಗಳನ್ನ ನಾವು ತಿಳ್ಕೋಬೇಕಾಗಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ದಿನೇಶ್ ಅವರು ಅದ್ರ ಬಗ್ಗೆನೂ ಸ್ಟಡಿ ಮಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.